ಶ್ರೀಮಂತರಾಗಲು ನಿಮಗೆಲ್ಲ ಈ ಗ್ಯಾನ್ ಸೀರೀಸ್ಗೆ ಸ್ವಾಗತ. ನಾನು ಪ್ರಿಯರಾಮ್ ಬಿಲ್ಡಿಂಗ್ ನವಿಲೆ. ತುಂಬ ದಿನದಿಂದ ನೀವು ಕೇಳ್ತಾ ಇದ್ದೀರಾ, ಸರ್ ಇಂಟ್ರಾಡೇಗೆ ಸ್ಕ್ಯಾನಿಂಗ್ ಹೆಂಗೆ ಯೂಸ್ ಮಾಡಲಿ ಅಂತ ಕೇಳ್ತಾ ಇದ್ದೀರಾ. ಇವತ್ತು ನಾನು ಅದನ್ನು ನಿಮ್ಮ ಹತ್ರ ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಚಾರ್ಟಿಂಗ್ ಅಂದರೆ ಏನು, ಅದರಲ್ಲಿ ಚಾರ್ಟಿಂಗ್ ಅಂತ ಒಂದು ವೆಬ್ಸೈಟ್ ಆಯಿತಾ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ಬಟ್ ತುಂಬ ಒಂದು ಪವರ್ಫುಲ್ ಟೂಲ್ ಆಯಿತಾ. ನನಗೂ ಅವ್ರಿಗೆ ಯಾವ ಥರ ಟೈಅಪ್ ಇಲ್ಲ, ಅವ್ರನ್ನ ಪ್ರಮೋಟು ಕೂಡ ಮಾಡ್ತಾ ಇಲ್ಲ, ಬಟ್ ಇರೋದ್ರಲ್ಲಿ ಫ್ರೀ ಟೂಲ್ಸ್ಗಳಲ್ಲಿ ಅದು ತುಂಬ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್. ಅದಕ್ಕಾಗಿ ನಿಮ್ಮ ಮುಂದೆ ಬಂದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಏನು ಚಾರ್ಟಿಂಗ್ ಸ್ಕ್ಯಾನರ್ ಹೇಳ್ಕೊಡ್ತಾ ಇದ್ದೀನಿ, ಅದು ಬರೀ ನಾನು ನಿಮ್ಗೆ ಸ್ಕ್ಯಾನರ್ ಲಿಂಕ್ ಕೊಡ್ತಾ ಇಲ್ಲ. ನಾನು ಅದನ್ನು ಹೆಂಗೆ ನಾವು ಲಿಂಕ್ನ ಸ್ಕ್ಯಾನ್ನ ನಮ್ಮ ಖುದ್ದಾಗಿ ನಮ್ಮ ಒಂದು ಟ್ರೇಡಿಂಗ್ ಸ್ಟ್ರಾಟಜಿಗೆ ಬೇಕಾದ ಒಂದು ಸ್ಕ್ಯಾನರ್ನ ಹೆಂಗೆ ಬಿಲ್ಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ವಿಡಿಯೋದಲ್ಲಿ. ಇದು ನಿಮಗೆ ಎಲ್ಲೂ ಕಲಿಯೋಕ್ಕೆ ಸಿಗ್ಬೋದೇನೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ನನಗೆ ನೋಡಿದಂಗೆ ತುಂಬ ಈಸಿಯಾಗಿ ಕಲಿಯೋಕ್ಕೆ ಸಿಗೋದಿಲ್ಲ. ನಾನು ನಿಮಗೆ ಆದಷ್ಟು ಈಸಿಯಾಗಿ ನನಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ಒಂದೇ ಸರಿಗೆ ಅರ್ಥ ಆಗಿಲ್ಲ, ದಯವಿಟ್ಟು ರಿವೈಂಡ್ ಮಾಡಿಕೊಂಡು ಒಂದು 2-3 ಸರಿ ನೋಡಿ, ಖಂಡಿತ ಅರ್ಥ ಆಗುತ್ತೆ. ತುಂಬ ಸಿಂಪಲ್. ನನ್ನ ಮಗ ಎಷ್ಟು 6ನೇ ಕ್ಲಾಸ್ ಮಗ ಅವನೇ ಮಾಡಿದಾನಂದ್ರೆ ನೀವೆಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ತುಂಬ ಈಸಿ ಇದೆ, ಖಂಡಿತ ಮಾಡಿ ಪ್ರಯತ್ನ ಪಡಿ. ಅರ್ಥ ಆಗಿಲ್ಲ ಅಂದರೆ 2-3 ಸರಿ ರಿವೈಂಡ್ ಮಾಡ್ಕೊಂಡು ನೋಡಿ. ಇವತ್ತು ಏನೇನು ಕಲಿತಾ ಇದ್ದೀವಿ ಅಂತ ನೋಡೋಣ. ಸೊ ಇವತ್ತಿನ ಪಾಠದಲ್ಲಿ ನಾನು ನಿಮಗೆ ಆ ಚಾರ್ಟಿಂಗ್ ಹೆಂಗೆ ರಿಜಿಸ್ಟರ್ ಆಗಿ ಲಾಗಿನ್ ಮಾಡೋದು, ಮತ್ತು ಒಂದು ಅಟ್ಲಾಸ್ ಡ್ಯಾಶ್ಬೋರ್ಡ್ ಅಂತಿದೆ, ಅದನ್ನು ಹೆಂಗೆ ಉಪಯೋಗಿಸ್ಕೊಳ್ಳೋದು, ಮತ್ತು ರೆಡಿಮೇಡ್ ಸ್ಕ್ಯಾನ್ಸ್ ಇದೆ. ಅಂದರೆ ನಾವು ಸ್ಕ್ಯಾನ್ ಬಿಲ್ಡ್ ಮಾಡೋದೇ ಬೇಕಾಗಿಲ್ಲ, ಅಲ್ಲೇ ಚಾರ್ಟಿಂಗಲ್ಲಿ ರೆಡಿಮೇಡ್ ಸ್ಕ್ಯಾನ್ಸ್ ಇದೆ, ಅದನ್ನು ಹೆಂಗೆ ಉಪಯೋಗಿಸ್ಕೊಳ್ಳೋದು, ಮತ್ತು ಡ್ಯಾಶ್ಬೋರ್ಡ್ ಸ್ಕ್ಯಾನ್ಸ್ ಅಂದರೆ ನಮ್ಮ ಡ್ಯಾಶ್ಬೋರ್ಡಲ್ಲಿ ಏನೇನು ನಾವು ನೋಡ್ತೀವಿ ಅದನ್ನೊಂದು ಹೇಳ್ಕೊಡ್ತೀನಿ. ಡ್ಯಾಶ್ಬೋರ್ಡ್ ಅಂತ ಒಂದು ಫೀಚರ್ ಇದೆ, ಅದನ್ನು ಹೇಳ್ಕೊಡ್ತೀನಿ. ಮತ್ತು ಕಂಡೀಷನ್ಸ್ ಹೆಂಗೆ ಬರ್ಕೊಳ್ಳೋದು, ನಾವು ಯಾವ ಕಂಡೀಷನ್ಸ್ ನಾವು ಬರ್ಕೊಳ್ಳೋದು ಅದನ್ನು ಹೇಳ್ಕೊಡ್ತೀನಿ. ಮತ್ತು ರಿಸಲ್ಟ್ಸ್ನ ನಾವು ಹೆಂಗೆ ವೆರಿಫೈ ಮಾಡೋದು ಚಾರ್ಟಲ್ಲಿ ಅದನ್ನು ಹೇಳ್ಕೊಟ್ಟು ಕೆಲವು ಸ್ಕ್ಯಾನ್ಗಳನ್ನ ಕೂಡ ನಾವು ಬಿಲ್ಡ್ ಮಾಡೋಣ. ಓಕೆನಾ? ಯಾವ್ಯಾವ ಸ್ಕ್ಯಾನ್ನ ಬಿಲ್ಡ್ ಮಾಡ್ತೀವಿ ಇವತ್ತು ನೋಡಿ. ನಾವಿವತ್ತು ಎಕ್ಸಾಂಪಲ್ ಸ್ಕ್ಯಾನ್ಗಳು ಬರೆದಿಟ್ಟಿದ್ದೀನಿ ಇಲ್ಲಿ. ಕಾನ್ಸಿಕ್ಯೂಟಿವ್ ಗೇನರ್ ಅಂದರೆ ಅದೆಲ್ಲ ಒಂದೊಂದಾಗಿ ಹೇಳ್ಕೊಡ್ತೀನಿ. ಇಷ್ಟು ನಾವು ಒಂದು ಸ್ಕ್ಯಾನ್ಗಳನ್ನ ಒಂದೊಂದಾಗಿ ನಾವು ಇವತ್ತು ಕಲಿಲಿಕ್ಕೆ ಹೋಗೋಣ. ಇವತ್ತು ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇದು ತುಂಬ ಅಸೆನ್ಷಿಯಲ್. ನೋಡಿ, ಎಲ್ಲರಿಗೂ ಪ್ರಾಬ್ಲಮ್ ಏನಂದರೆ, ಸರ್ ನನಗೆ ಟ್ರೇಡಿಂಗ್ ಮಾಡೋಕ್ಕೆ ಗೊತ್ತು, ಆದರೆ ಯಾವ ಸ್ಟಾಕ್ ಹುಡುಕೋದು, ಯಾವಾಗ ಎಂಟ್ರ್ ಆಗೋದು, ಮಿಸ್ ಆಗುತ್ತೆ, ನಾನು ನೋಡೋಳಿಗೆ ಹೊರಟೋಗಿರ್ತದೋ ಅಂತೆಲ್ಲ ಹೇಳ್ತಾ ಇರ್ತೀರಾ. ಅದಕ್ಕೋಸ್ಕರ ಈ ಸ್ಕ್ಯಾನರ್ಗಳು ತುಂಬ ಹೆಲ್ಪ್ ಮಾಡುತ್ತೆ. ಅದು ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಇವತ್ತು ನೋಡೋಣ. ಓಕೆ, ಈಗ ಶುರು ಮಾಡೋಣ. ಫಸ್ಟ್ ನೀವು ರಿಜಿಸ್ಟರ್ ಆ್ಯಂಡ್ ಲಾಗಿನ್ ಅಂತ ಇದೆ. ಈ ಫಸ್ಟ್ ರಿಜಿಸ್ಟರ್ ಆ್ಯಂಡ್ ಲಾಗಿನ್ ನೀವು ಮಾಡ್ಕೋಬೇಕಾಗತ್ತೆ. ಅದನ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಏನು ಮಾಡ್ಬೇಕು, ನೀವು charting.com ಅಂತ ಹೊಡ್ಕೊಳ್ಳಿ. ನೀವು charting.com ಹೊಡೆದ್ರೆ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಕಾಣ್ತಾ ಇದೆ. ಈ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಕೊಟ್ಟರೆ ನಿಮಗೆ ಈ ಥರ ಒಂದು ಬರುತ್ತೆ. ಇಲ್ಲಿ ನೀವು ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ನ ಕೊಟ್ಬಿಟ್ಟು ನಿಮ್ಮ ಏನಿದೆ ಅದನ್ನು ಕೊಟ್ಟು ಲಾಗಿನ್ ಅಂತ ಹೊಡೆದ್ರೆ ನಿಮಗೆ ಅದು ಲಾಗಿನ್ ಆಗುತ್ತೆ. ಆಯಿತಾ? ಸೊ ಇಲ್ಲಿ ಅಲರ್ಟ್ಸ್ ಇವೆಲ್ಲ ಅಲರ್ಟ್ಸ್ನ ನೀವು ಕೊಟ್ಕೊಂಡ್ರೆ ಆಯ್ತು. ಇಲ್ಲಿ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೋಬೋದು. ಹಂಗೆ ಅಲರ್ಟ್ಸ್ ಅಂದರೆ ಆ ಚಾರ್ಟಿಂಗ್ಗಳು ಪಾಪಪ್ ಮಾಡ್ತಾ ಇರುತ್ತೆ ನಿಮಗೆ. ಈ ಸ್ಟಾಕ್ ಬಂತು ಅಲರ್ಟ್ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ಅಲರ್ಟ್ ಕೇಳ್ತಾ ಇರುತ್ತೆ. ಸೊ ಈ ಥರ ಮಾಡಿದ ತಕ್ಷಣ ನಿಮಗೆ ಫಸ್ಟು ಈ ರೀತಿ ಲಾಗಿನ್ ಆಗುತ್ತೆ. ಫಸ್ಟ್ ಇಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಟು ನೀವು ಮಾಡ್ಕೋಬೇಕು. ನೆಕ್ಸ್ಟ್ ಅಟ್ಲಾಸ್ ಡ್ಯಾಶ್ಬೋರ್ಡ್ ಅಂತ ಹೇಳ್ತಾ ಇದ್ದೀನಿ. ಇದೇನು ಅಟ್ಲಾಸ್ ಡ್ಯಾಶ್ಬೋರ್ಡ್ ಅಂದರೆ, ಇದನ್ನ ನಿಮಗೆ ಇಲ್ಲಿ ಒಂದು ಡ್ಯಾಶ್ಬೋರ್ಡ್ ಸಿಗುತ್ತೆ. ನಿಮಗೆ ಇಲ್ಲಿ ಡ್ಯಾಶ್ಬೋರ್ಡ್ ಅಂದರೆ ಏನು, ನಿಮಗೆ ಬೇಕಾದ ವಿಷಯಗಳು ಇದೆ, ಮಾರ್ಕೆಟ್ ಟಾಪ್ ಗೈನರ್ಸು, ಮಾರ್ಕೆಟ್ ಮೂವರ್ಸು, ಈ ಥರದೆಲ್ಲ ವಿಷಯಗಳನ್ನ ಒಂದೇ ಒಂದು ಇದರಲ್ಲಿ ಇಟ್ಕೋಬೋದು ನೀವು. ಫಾರ್ ಎಕ್ಸಾಂಪಲ್ ಇಲ್ಲಿ ಟಾಪ್ ಡ್ಯಾಶ್ಬೋರ್ಡ್ಸ್ ಅಂದರೆ ಇವರು ಎಕ್ಸಾಂಪಲ್ ಡ್ಯಾಶ್ಬೋರ್ಡ್ಸ್ ಕೊಟ್ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಕೆಲವರು ಡ್ಯಾಶ್ಬೋರ್ಡ್ನ ಕ್ರಿಯೇಟ್ ಮಾಡಿರ್ತಾರಲ್ಲ, ಅವ್ರು ಡ್ಯಾಶ್ಬೋರ್ಡ್ ಕೂಡ ನೀವು ಉಪಯೋಗಿಸ್ಬೋದು. ಫಾರ್ ಎಕ್ಸಾಂಪಲ್ ಇಂಟ್ರಾಡೇ ಟ್ರೇಡರ್ಸ್ ಡೆಸ್ಕ್ ಅಂತ ಯಾರೊಬ್ಬ ಕ್ರಿಯೇಟ್ ಮಾಡಿದ್ದಾನೆ, ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ಈಗ ಇಂಟ್ರಾಡೇ ಟ್ರೇಡರ್ಸ್ ಡೆಸ್ಕ್ ಕ್ರಿಯೇಟ್ ಮಾಡಿದ್ರೆ ನೋಡಿ ಏನು ಓಪನ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಇಂಡೆಕ್ಸಸ್ ಸ್ಟಾಟ್ಸು ಅಂದರೆ ಯಾವ ನಿಫ್ಟಿ ಮೀಡಿಯಾ ನಿಫ್ಟಿ ಎಲ್ಲ ಬೇರೆ ಸೆಕ್ಟರ್ಗಳು ಎಷ್ಟೆಷ್ಟು ಮೂವ್ ಆಗಿದೆ, ಸೆಕ್ಟರ್ ಅಡ್ವಾನ್ಸಸ್ ಯಾವ ಸೆಕ್ಟರ್ ಎಷ್ಟೆಷ್ಟು ಮೂವ್ ಆಗಿದೆ, ಸೆಕ್ಟರ್ ನೋಡಿ ಇದೆಲ್ಲ ಮಾರ್ಕೆಟ್ ಅಡ್ವಾನ್ಸಸ್ಸು, ಎಫ್&ಓ ಗೈನರ್ಸ್ ಯಾರ್ಯಾರಿದ್ದಾರೆ, ಎಫ್&ಓ ಗೈನರ್ಗಳು ಯಾರು, ಸ್ಟಾಕ್ ನಿಯರ್ 52 ಹೈ. ಸೊ ಈ ಥರ ಕೆಲವು ವಿಷಯಗಳನ್ನೆಲ್ಲ ಅವನು ಒಂದು ಡ್ಯಾಶ್ಬೋರ್ಡಲ್ಲಿ ಮಾಡಿಟ್ಟಿರ್ತಾರೆ, ಯಾರೋ ಒಬ್ರು ಮಾಡಿಟ್ಟಿರ್ತಾರೆ. ನೀವು ಕೂಡ ನಿಮ್ಮದೇ ಡ್ಯಾಶ್ಬೋರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ನೋಡಿ. ಇಲ್ಲಿ ಅಟ್ಲಾಸ್ ಹೋಗ್ತೀರಾ, ಇಲ್ಲಿ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಕ್ರಿಯೇಟ್ ನ್ಯೂ ಡ್ಯಾಶ್ಬೋರ್ಡ್ ಅಂತ ಕೊಟ್ಬಿಟ್ಟು ಇಲ್ಲಿ ಬೇಕಾದ್ರೆ ನಿಮ್ಮ ಹೆಸರು ಕೊಟ್ಕೊಂಡು ನೀವು ಕೂಡ ಏನೇನು ಬೇಕೋ ಅದನ್ನು ಈಗ ತೋರಿಸ್ತೀನಿ ನಿಮಗೆ. ಆಯಿತಾ? ಇದು ಬಂತು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಎಡಿಟ್ ಲೇಔಟ್ ಅಥವಾ ಆ್ಯಡ್ ಸ್ಕ್ಯಾನ್ ಚಾರ್ಟ್ ಏನು ಬೇಕೋ ನೀವು ಇಲ್ಲಿ ಹಾಕೋಬೋದು. ಆ್ಯಡ್ ಸ್ಕ್ಯಾನ್ ಚಾರ್ಟ್ ಹಾಕಿದ್ರೆ ಇಲ್ಲಿ ಸೆಕ್ಟರ್ ಅಡ್ವಾನ್ಸಸ್ಸು, ಟಾಪ್ ಗೈನರ್ಸು, ಇಂಡಸ್ಟ್ರಿ ಸ್ಟಾಕ್ ಎಟ್ 52 ಹೈ, ಆವರೇಜ್ ಮಾರ್ಕೆಟ್ ಕ್ಯಾಪ್, ಈ ಥರ ಎಲ್ಲ ಒಂದು ಕೆಲವು ಏನಿದೆ, RSI ಡಿಸ್ಟ್ರಿಬ್ಯೂಷನ್ನು, ಸ್ಟಾಕ್ಸ್ ಅಬೌವ್ VW ಈ ಥರ ಮಾಡ್ಕೊಂಡ್ರೆ ನೋಡಿ ಸ್ಟಾಕ್ಸ್ ಅಬೌವ್ VW ಅಲ್ಲಿ ಡ್ಯಾಶ್ಬೋರ್ಡ್ ಬಂದ್ಬಿಡುತ್ತೆ. ನೀವು ಹುಡ್ಕೊಂಡು ನೀವು ಸ್ಕ್ಯಾನ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಇಲ್ಲೇ ಬಂದುಬಿಟ್ಟು ನೀವು ಇದರಲ್ಲಿ ನೋಡ್ಕೋಬೋದು, ಡ್ಯಾಶ್ಬೋರ್ಡಲ್ಲಿ ನೋಡ್ಕೋಬೋದು. ಅದು ಹೆಂಗೆ ಹೋಗೋದು, ಇಲ್ಲಿ ಅಟ್ಲಾಸ್ ಅಂತಿದೆಯಲ್ಲ ಅಲ್ಲಿ ಹೋಗಿ ನೀವು ಅದನ್ನು ನೋಡ್ಕೋಬೋದು, ಅಥವಾ ಬೇರೆಯವ್ರು ಮಾಡಿರೋದನ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಅದೊಂದು ಸ್ಪೆಷಾಲಿಟಿ. ನೆಕ್ಸ್ಟು ರೆಡಿಮೇಡ್ ಸ್ಕ್ಯಾನ್ಸ್ ಹೋಗೋಣ. ರೆಡಿಮೇಡ್ ಸ್ಕ್ಯಾನ್ಸಲ್ಲಿ ಅಂದರೆ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಇದೆ, ಇಲ್ಲಿ ಸ್ಕ್ರೀನರ್ ಅಂತ ಇದೆ.
ಈ ಸ್ಕ್ರೀನರ್ಸ್ಗೆ ಹೋದರೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ರೆಡಿಮೇಡ್ ಸ್ಕ್ಯಾನ್ಗಳು ಸಿಗುತ್ತೆ. ಇಲ್ಲಿ ನೋಡಿ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸ್ಕ್ಯಾನು, ಟಾಪ್ ಲೌಡ್, ಫಂಡಮೆಂಟಲ್ ಸ್ಕ್ಯಾನ್ಸ್, ಆ ಥರ ಎಷ್ಟೊಂದು ನೋಡಿ, ರೇಂಜ್ ಬ್ರೇಕ್ಔಟ್ ಸ್ಕ್ಯಾನು, ಬುಲ್ಲಿಶ್ ಸ್ಕ್ಯಾನು, ಬೇರಿಶ್ ಸ್ಕ್ಯಾನ್ ಇದೆ. ನೀವು ಅಕಸ್ಮಾತ್ ಬೇರೆಯವ್ರದ್ದು ಯೂಸ್ ಮಾಡ್ಕೋಬೇಕು, ನಿಮ್ಮದೇ ಕ್ರಿಯೇಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇಲ್ಲಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ RSI ಡೈವರ್ಜೆನ್ಸ್ ಅಂತ ಕೊಡ್ತೀನಿ, ಚರ್ಚೆ ಮಾಡಬೇಕು. RSI ಡೈವರ್ಜೆನ್ಸ್ ಬೇರೆ ತಪ್ಪು ಜಾಗದಲ್ಲಿ ಹುಡ್ತಾ ಇದೆ ನಾನು ನೋಡಿ, ಇಲ್ಲ RSI ಡೈವರ್ಜೆನ್ಸ್ ಬಂತು ಇಲ್ಲಿ. ಸೊ ಬಂದ ತಕ್ಷಣ ನಿಮಗೆ ಅದನ್ನು RSI ಡೈವರ್ಜೆನ್ಸ್ ಬಂದ್ಬಿಟ್ಟಿದೆ. ಇಲ್ಲಿ ಇದೆಲ್ಲ ಏನು ಲಾಜಿಕ್ ಅಂತ ಹೇಳ್ಕೊಡ್ತೀನಿ. ಈ ಒಂದು ಚಾಪ್ಟರಲ್ಲಿ, ಒಂದು ಗ್ಯಾನ್ ಸೀರೀಸಲ್ಲಿ ನಿಮಗೆ ಇದೆಲ್ಲ ಏನು ಅಂತ ಹೇಳ್ಕೊಡ್ತೀನಿ. ಇದು ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಅದನ್ನು ನೀವು ಮಾಡ್ಕೊಂಡು ಇಲ್ಲಿ ರನ್ ಸ್ಕ್ಯಾನ್ ಅಂತ ಮಾಡಿದ್ರೆ ಅಲ್ಲಿ ಕೆಳಗೆ ಅಕಸ್ಮಾತ್ ಅವ್ರ ಮ್ಯಾಚಿಂಗ್ ಇದ್ದರೆ ಅಲ್ಲಿ ನಿಮಗೆ ಸ್ಕ್ಯಾನರಲ್ಲಿ ಬರುತ್ತೆ. ಆಯಿತಾ, ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಸೊ ನಿಮಗೆ ರೆಡಿಮೇಡ್ ಸ್ಕ್ಯಾನ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಅದನ್ನು 15 ಮಿನಿಟ್ ಬೇರಿಶ್ RSI ಡೈವರ್ಜೆನ್ಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡ್ತಾರೆ, ಮಾಡಿಬಿಟ್ಟು ಇಲ್ಲಿ ಯಾರೋ ಮಾಡಿಟ್ಟಿದ್ದಾರೆ, ಇದರ ಲಾಜಿಕ್ ಏನೋ ಇರುತ್ತೆ, ಲಾಜಿಕ್ ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ರನ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅದ್ರದ್ದು ಏನಾದರೂ ಒಂದು ಮ್ಯಾಚಿಂಗ್ ಇದ್ದರೆ ಅದು ಬರುತ್ತೆ. ಸೊ ನೀವು ಈ ಥರ ನೀವು ರೆಡಿಮೇಡ್ ಸ್ಕ್ಯಾನ್ಗಳನ್ನ ಕೂಡ ನೀವು ಉಪಯೋಗಿಸ್ಕೋಬೋದು. ನಾನು ಅದನ್ನು ರೆಕಮೆಂಡ್ ಮಾಡಲ್ಲ ರೆಡಿಮೇಡ್ ಸ್ಕ್ಯಾನ್ ಉಪಯೋಗಿಸ್ಕೊಳ್ಳಿ ಅಂತ, ಬಟ್ ನಾನು ನೀವೇ ಸ್ಕ್ಯಾನರ್ನ ಹೆಂಗೆ ಬಿಲ್ಡ್ ಮಾಡೋಂತ ಇವತ್ತು ಹೇಳ್ಕೊಡ್ತೀನಿ. ತುಂಬ ಈಸಿ ಇದೆ, ಅದನ್ನು ಹೇಳ್ಕೊಡ್ತೀನಿ. ಸೊ ಅದನ್ನು ಮಾಡೋದು. ಸೊ ರೆಡಿಮೇಡ್ ಸ್ಕ್ಯಾನ್ ಆಯಿತು. ಡ್ಯಾಶ್ಬೋರ್ಡ್ ಸ್ಕ್ಯಾನ್ ಅಂದರೆ ಇಲ್ಲಿ ನೀವು ಏನೇ ಸ್ಕ್ಯಾನ್ ನೀವೇ ಕ್ರಿಯೇಟ್ ಮಾಡಿದ್ರೂ ಖುದ್ದಾಗಿ ಕ್ರಿಯೇಟ್ ಮಾಡಿದ ನೀವು ಸೇವ್ ಮಾಡಿ ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಇಟ್ಕೋಬೋದು. ನೋಡಿ, ಇಲ್ಲೆಲ್ಲ ನಾನು ಎಷ್ಟೊಂದು ಸ್ಕ್ಯಾನ್ಗಳನ್ನ ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ಈ ಒಂದು ಸ್ಕ್ಯಾನ್ಗಳನ್ನ ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ಇದನ್ನು ನೀವು ಯಾರಾದರೂ ಬೇರೆಯವ್ರಿಗೆ ಶೇರ್ ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ಶೇರ್ ಅಂದರೆ ಈ ಥರ ಒಂದು ಶೇರ್ ಕಾಪಿ ಲಿಂಕ್ ಬರುತ್ತೆ. ಈ ಲಿಂಕನ್ನು ನೀವು ಬೇರೆಯವ್ರಿಗೆ ಕೊಟ್ಬಿಟ್ಟು ಅವ್ರು ಕೂಡ ಅದನ್ನ ಉಪಯೋಗಿಸ್ಕೋಬೋದು. ಅಥವಾ ನೀವೇ ನಿಮ್ಮ ಶೇರ್ಗಳನ್ನ ಇನ್ನೊಂದು ದಿವಸ ಯಾವ್ದಾದ್ರು ಉಪಯೋಗಿಸ್ಕೋಬೇಕಾದ್ರೆ ನೀವು ಆ ಸ್ಕ್ಯಾನ್ಗಳನ್ನ ಈ ಪಾಯಿಂಟಲ್ಲಿ ಇಟ್ಕೋಬೋದು. ವಾಚ್ ಲಿಸ್ಟ್ ಅಂತ ಇದೆ ಇಲ್ಲಿ. ಈ ವಾಚ್ ಲಿಸ್ಟ್ ಕೂಡ ನೀವು, ವಾಚ್ ಲಿಸ್ಟ್ ಅಂದರೆ ನಿಮಗೆ ಗೊತ್ತಿರ್ಬೋದು ಎಷ್ಟೊಂದು ಜನಕ್ಕೆ. ವಾಚ್ ಲಿಸ್ಟ್ ಅಂದರೆ ನಿಮ್ಮ ಕೆಲವು ಸ್ಟಾಕ್ಗಳನ್ನ ಮಾತ್ರ ನೀವು ಸ್ಕ್ಯಾನ್ ಮಾಡಬೇಕು ಅಂತಿದ್ರೆ ನಿಮ್ಮ ವಾಚ್ ಲಿಸ್ಟ್ನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಸಿಸ್ ಬ್ಯಾಂಕು, ಈ ಥರ ಕೆಲವು ಸ್ಟಾಕ್ಗಳು ಮಾತ್ರ ಹುಡುಕಬೇಕು. ಎಲ್ಲ ಸ್ಟಾಕ್ಗಳು ಹುಡುಕೋದು ಬೇಕಾಗಿಲ್ಲ ಅಂದರೆ ನೀವು ಇಲ್ಲಿ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡಿಕೊಂಡು ಇದರ ಮೇಲೇ ನೀವು ಸ್ಕ್ಯಾನ್ಗಳನ್ನ ಮಾಡ್ಬೋದು. ಅಥವಾ ಇದು ಒಂದು ಕಂಡೀಷನ್ ಮೀಟ್ ಆದರೆ ಈ ಸ್ಟಾಕ್ಗಳು ಅದರಲ್ಲೇ ನೀವು ಇದು ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಕೂಡ ಇದರಲ್ಲಿರುತ್ತೆ. ಇದು ಇವತ್ತಿನ ಟಾಪಿಕ್ ಇದು ಅವಶ್ಯಕತೆ ಇಲ್ಲ, ಬಟ್ ಇದನ್ನು ಇನ್ನೊಂದು ಸರಿ ತೋರಿಸ್ತೇನೆ. ಓಕೆನಾ. ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್, ನೀವು ಅಕಸ್ಮಾತ್ ಇದಕ್ಕೆ ದುಡ್ಡು ಕೊಟ್ಟು ಮೆಂಬರ್ ಆದರೆ ಇದು ಫ್ರೀ. ನಾನು ಹೇಳ್ಕೊಡ್ತಾ ಇದ್ದಾರ ಫ್ರೀಯಾಗಿ, ನಾವು ಏನು ಹೇಳ್ಕೊಟ್ರೆ ಇದು ಫ್ರೀಯಾಗಿ ಮಾಡ್ಬೋದು. ದುಡ್ಡು ಕೊಟ್ಟು ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಿಮಗೆ ಅಲರ್ಟ್ಸ್ ಬರ್ತಾ ಇರುತ್ತೆ. ಅಂದರೆ ಆ ಕಂಡೀಷನ್ ಮೀಟ್ ಆದಾಗ ಯಾವುದೋ ಒಂದು ಸ್ಟಾಕು ನೀವು ಅಲರ್ಟ್ ಹಾಕಿಬಿಟ್ಬಿಟ್ಟಿರ್ತೀರ, ಒಂದು ಸ್ಕ್ಯಾನ್ ಕ್ರಿಯೇಟ್ ಮಾಡಿ ಅಲರ್ಟ್ ಹಾಕಿಬಿಟ್ಬಿಟ್ಟಿರ್ತೀರ. ನಿಮಗೆ ಅಕಸ್ಮಾತು ನೋಡಿ, ಇಲ್ಲಿ ಅಲರ್ಟ್ ಹೋಗ್ತೀನಿ. ಇಲ್ಲಿ ನಿಮಗೆ ಅಕಸ್ಮಾತ್ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಅಲರ್ಟ್ ಫಾರ್ 15 ಮಿನಿಟ್ಸ್ ಸ್ಟಾಕ್ಸ್ ಬ್ರೇಕ್ಔಟ್, ನಾನು 15 ನಿಮಿಷ ಚಾರ್ಟಲ್ಲಿ ಒಂದು ಅಲರ್ಟ್ ಹಾಕಿಟ್ಟಿದ್ದೀನಿ. ಅಂದರೆ 15 ನಿಮಿಷದ ಕ್ಯಾಂಡ್ಲು ಅಕಸ್ಮಾತ್ ಬ್ರೇಕ್ಔಟ್ ಕೊಟ್ಟು, ಅಂದರೆ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಅಕಸ್ಮಾತ್ ಬ್ರೇಕ್ಔಟ್ ಕೊಟ್ಟರೆ ನಂಗೊಂದು SMS ಬರುತ್ತೆ, ಮೊಬೈಲ್ಗೆ SMS ಬರುತ್ತೆ. ಅಥವಾ ನಿಮ್ಮ ಕಂಪ್ಯೂಟರ್ ಡಿಂಗ್ ಅಂತ ಒಂದು ಸೌಂಡ್ ಮಾಡ್ಬೋದು. ಆ ಥರ ಅಲರ್ಟ್ ಕೂಡ ನೀವು ಮಾಡಿರ್ಬೋದು. ಎಷ್ಟು ಉಪಯೋಗ ಅಲ್ವಾ ಅದು. ನಿಮ್ಮ ಮೊಬೈಲ್ SMS ಬಂದ ತಕ್ಷಣ ಯಾವುದೋ ಒಂದು ಸ್ಟಾಕ್ ಬಂತು ಟಕ್ಕಂತ ಹೋಗಿ ಚಾರ್ಟಲ್ಲಿ ನೋಡಿಕೊಂಡು ಟಕ್ಕಂತ ನೀವು ಟ್ರೇಡ್ ತೊಗೋಬೋದು. ಸೊ ಇದಕ್ಕೆ ವರ್ಷಕ್ಕೆ 8,500 ರೂಪಾಯಿನ ತೊಗೋತಾರೆ. ನೀವು ಆರಾಮಾಗಿ ಇದನ್ನು ನಾವು ಎನೇಬಲ್ ಮಾಡ್ಕೊಂಡು ನಾವು ಆ ಥರ ಒಂದು ಅಲರ್ಟ್ ಕೂಡ ತೊಗೋಬೋದು. ಓಕೆ, ಇದೆಲ್ಲ ಈಗ ಸದ್ಯಕ್ಕೆ ಬೇಡ, ಬಟ್ ಫಸ್ಟು ನೀವು ಫ್ರೀ ವರ್ಷನ್ ಟ್ರೈ ಮಾಡಿ, ಆಮೇಲೆ ಒಂದ್ಸರಿ ಬೇಕು ಅಂತ ನೀವು ದುಡ್ಡು ಕೊಡ್ಬೇಕಾದ್ರೆ ತೊಗೋಬೋದು. ಅಗೇನ್ ನನಗೋದಕ್ಕೂ ಸಂಬಂಧ ಇಲ್ಲ, ನಂಗೆ ಕಮಿಷನ್ ಸಿಗಲ್ಲ ಇದರಿಂದ. ಓಕೆ, ನೆಕ್ಸ್ಟ್ ಏನು ಕಲಿತೀವಿ. ನೆಕ್ಸ್ಟು ರೈಟಿಂಗ್ ಕಂಡೀಷನ್, ವೆರಿ ಇಂಪಾರ್ಟೆಂಟ್. ಏನಂದರೆ ಸ್ಕ್ಯಾನ್ ಮಾಡೋಕ್ಕೆ ಮುಂಚೆ ನಿಮಗೆ ಏನು ಬೇಕು ಅಂತ ಬರೆದಿಟ್ಕೋಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ನೆಕ್ಸ್ಟ್ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ MA ಕ್ರಾಸ್ ಓವರ್ ಅಂತ ಹಾಕಿದ್ದೀನಿ, ಮೂವಿಂಗ್ ಆ್ಯಾವ್ರೇಜ್ ಕ್ರಾಸ್ ಓವರ್. ಏನು ಕಂಡೀಷನ್ ಇದರಲ್ಲಿ, ಮೂವಿಂಗ್ ಆ್ಯಾವ್ರೇಜ್ 15 ಅಬೋವ್ ಮೂವಿಂಗ್ ಆ್ಯಾವ್ರೇಜ್ 30 ಫ್ರಮ್ ಫ್ಯೂಚರ್ ಸ್ಟಾಕ್. ಅಂದರೆ ನನಗೆ ಮೂವಿಂಗ್ ಆ್ಯಾವ್ರೇಜ್ 15, ಮೂವಿಂಗ್ ಆ್ಯಾವ್ರೇಜ್ 30 ಕೆಳಗಿಂದ ಮೇಲೆ ಚಲಿಸಬೇಕು, ಅದು ಫ್ಯೂಚರ್ ಸ್ಟಾಕಲ್ಲಿ ಹುಡುಕಬೇಕು ಅಂತ ಕೇಳ್ತಾ ಇದ್ದೀನಿ. ಆಯಿತಾ, ಈ ಥರ ಒಂದು ಕಂಡೀಷನ್ ಆಗ್ತಾ ಇದ್ದೀನಿ. ಈ ಥರ ಒಂದು ಕಂಡೀಷನ್ ನೀವು ಮೊದಲೇ ಬರೆದಿಟ್ಕೊಂಡು ಆ ಒಂದು ಕಂಡೀಷನ್ ಕರೆಕ್ಟಾಗಿ ನೀವು ಸ್ಕ್ಯಾನರ್ನ ಬಿಲ್ಡ್ ಮಾಡಬೇಕು. ಹೆಂಗೆ ಅಂತ ಹೇಳ್ಕೊಡ್ತೀನಿ 2 ನಿಮಿಷದಲ್ಲಿ. ಬಟ್ ವೆರಿ ಇಂಪಾರ್ಟೆಂಟ್ ಅಂದರೆ ನೀವು ಕಂಡೀಷನ್ನ ಬರೆದಿಟ್ಕೋಬೇಕು. ಆ ಕಂಡೀಷನ್ನ ಬರೆದಿಟ್ಕೊಂಡ್ರೆ ನಿಮಗೆ ಅದು ಸಾಧ್ಯತೆ ಇದೆ. ಓಕೆ, ಕಂಡೀಷನ್ ಬರೆದಿಟ್ಕೊಳ್ಳಲ್ಲ ಅಂದರೆ ನಿಮಗೆ ಆಗೋದಿಲ್ಲ. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ವೆರಿಫೈ ರಿಸಲ್ಟ್ಸ್ ಇನ್ ಚಾರ್ಟ್. ಒಂದ್ಸರಿ ನಿಮಗೆ ಸ್ಕ್ಯಾನರ್ ರನ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಸ್ಟಾಕ್ಗಳ ಹೆಸರು ಬರುತ್ತೆ, ಲಿಸ್ಟ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಆ ಬಂದ ಮೇಲೆ ನೀವು ಹೋಗಿ ಚಾರ್ಟಲ್ಲಿ ಅದನ್ನ ವೆರಿಫೈ ಮಾಡಬೇಕು. ಯಾಕಂದರೆ ಚಾರ್ಟಿಂಗ್ ತಪ್ಪು ಮಾಡ್ಬೋದು ಒಂದ್ಸರಿ. ಡೈರೆಕ್ಟ್ ಹೋಗಿ ನೀವು ಸ್ಟಾಕಲ್ಲಿ ಟ್ರೇಡ್ ತೊಗೊಳಂಗಿಲ್ಲ. ನೀವು ಹೋಗಿ ನಮ್ಮ ಚಾರ್ಟ್ನ ಓಪನ್ ಮಾಡಿ ಅದನ್ನು ಹಾಕಿ, ಅದೇ ಇಂಡಿಕೇಟರ್ಗಳನ್ನ ಹಾಕಿ ನೀವು ಹಾಕಿರುವ ಕಂಡೀಷನ್ ಮೀಟ್ ಆಗ್ತಾ ಇದೆಯಾ ಅಂತ ನೋಡಬೇಕು. ಕಂಡೀಷನ್ ಮೀಟ್ ಆದರೆ ಮಾತ್ರ ನೀವು ಹೋಗಿ ಇದನ್ನು ತೊಗೋಬೇಕೇನೋ ಟ್ರೇಡ್ ತೊಗೋಬೇಕು. ಅಲ್ಲಿ ತನಕ ಟ್ರೇಡ್ ತೊಗೋಬಾರ್ದು. ವೆರಿಫೈ ಮಾಡಲೇಬೇಕು. ವೆರಿ ಇಂಪಾರ್ಟೆಂಟ್. ಬನ್ನಿ ಈಗ ನೆಕ್ಸ್ಟ್ ನಾನು ನಮ್ಮ ಸ್ಕ್ಯಾನ್ಗಳನ್ನ ಹೆಂಗೆ ಬಿಲ್ಡ್ ಮಾಡೋದು ತುಂಬ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ. ಫಸ್ಟು ನಾವು ಕಲಿಯೋದು ಕಾನ್ಸಿಕ್ಯೂಟಿವ್ ಗೇನರ್ಸ್ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಕಾನ್ಸಿಕ್ಯೂಟಿವ್ ಗೇನರ್ಸ್ ಅಂತ ಹೇಳ್ತಾನೆ. ಏನು ಕಾನ್ಸಿಕ್ಯೂಟಿವ್ ಗೇನರ್ಸ್ ಅಂದರೆ? ಕಾನ್ಸಿಕ್ಯೂಟಿವ್ಸ್ ಅಂದರೆ ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಯಾಂಡಲ್ ಇದೆ. ಹಿಂಗೆ
ಒಂದು ಹಸಿರು ಕಲರ್ ಕ್ಯಾಂಡಲ್ ಇದೆ. ಇದು ಸೆಪ್ಟೆಂಬರ್ 12ಕ್ಕೆ ಬಂದಿದೆ ಅಂತ ಅನ್ಕೊಳ್ಳೋಣ. ಸೆಪ್ಟೆಂಬರ್ 13ಕ್ಕೆ ಇನ್ನೊಂದು ಕ್ಯಾಂಡಲ್ ಬಂದಿದೆ, ಅದು ಈ ಥರ ಬಂದಿದೆ, ಅಂದರೆ ಇದಕ್ಕಿಂತ ಸ್ವಲ್ಪ ಹೈಯಲ್ಲಿದೆ. ಸೆಪ್ಟೆಂಬರ್ 14ಕ್ಕೆ ಈ ಥರ ಇದೆ, ಸೆಪ್ಟೆಂಬರ್ 15ಕ್ಕೆ ಈ ಥರ ಇದೆ, ಆ ಥರ 14 ಇದು 15 ಈ ಥರ ಒಂದಕ್ಕಿಂತ ಒಂದು ಬುಲ್ ರನ್ ಇದೆ ಅಂತ ಅನ್ಕೊಳ್ಳೋಣ ಒಂದು ಸ್ಟಾಕು. ಆ ಥರ ಒಂದು ಸ್ಟಾಕ್ ಕಂಡುಹಿಡಿಯಬೇಕು ನಾನೀಗ. ಆ ಥರ ಒಂದು ಸ್ಟಾಕಿಗೆ ನಾನೇನು ಮಾಡ್ತೀನಿ, ಒಂದು ಇದನ್ನು ಬರಿಬೇಕು, ಏನೋ ಒಂದು ಸ್ಕ್ಯಾನರ್ ಬರಿಬೇಕು. ಆಯಿತಾ? ನಾನು ಯಾಕೆ ಬರಿತೀನಿ, ಯಾವುದೋ ಒಂದು ಸ್ಟಾಕು ಬುಲ್ರಲ್ಲಿರೋ ಸ್ಟಾಕ್ ಕಂಡುಹಿಡಿಯೋಕ್ಕೆ ಮಾಡ್ಬೋದು, ಅದ್ರಲ್ಲಿ ನಾನು ಬೈ ಕೂಡ ಮಾಡ್ಬೋದು ಡಿಪೆಂಡಿಂಗ್ ಆನ್ ಕಂಡೀಷನ್, ಅಥವಾ ಇಲ್ಲಿ RSI ಡೈವರ್ಜೆನ್ಸ್ ನೋಡ್ಕೊಂಡು ಬೇಕೇ ನಾನು ಸೆಲ್ ಕಡೆ ಹುಡ್ಕಕ್ಕೂ ಟ್ರೈ ಮಾಡ್ತಾ ಇರ್ಬೋದು ನಾನೇನೋ. ಅಥವಾ ಆ ಥರ ಹುಡ್ಕೋಕ್ಕೋಸ್ಕರ ಏನು ಮಾಡ್ತಾ ಇದೀನಿ, ಪ್ರೈಸ್ ಹ್ಯಾಸ್ ಬಿನ್ ಗೋಯಿಂಗ್ ಅಪ್ ಫಾರ್ ಲಾಸ್ಟ್ ಎನ್ ಸೆಷನ್, ಅಥವಾ ಎನ್ ಸೆಷನ್ ಅಂದರೆ ನಂಬರ್ ಆಫ್ ಸೆಷನ್ ಅಂತ, 4 ದಿನನೋ 5 ದಿನನೋ 6 ದಿನನೋ, ಎನ್ ಅಂದರೆ ಎಷ್ಟು ದಿನ ಅಂದರು ಅಂತ ಅರ್ಥ. ಸೊ ನಾವು ಎಷ್ಟು ದಿನ ಬೇಕೋ ಅಷ್ಟು ದಿನ ನಾವು ಸೆಟ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಎನ್ ಸೆಷನ್ ಅಂತ ಬರಿತಾ ಇದ್ದೀನಿ. ಓಕೆನಾ? ಪ್ರೈಸ್ ಹ್ಯಾಸ್ ಬಿನ್ ಗೋಯಿಂಗ್ ಅಪ್, ಮೇಲೆ 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 ಹೋಗ್ತಾ ಇದೆ, ಆ ಥರ ಒಂದು ಸ್ಟಾಕ್ ಹಿಡ್ಕೊಡು ಅಂತ ಒಂದು ಸ್ಕ್ಯಾನರ್ನ ಬಿಲ್ಡ್ ಮಾಡಬೇಕು. ಅದನ್ನು ಹೆಂಗೆ ಬಿಲ್ಡ್ ಮಾಡೋದು? ವೆರಿ ಈಸಿ. ಇಲ್ಲಿ ಬನ್ನಿ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ಕ್ರೀನರ್ಸ್ ಅಂತ ಇದೆ, ಅದ್ರ ಕೆಳಗೆ ಕ್ರಿಯೇಟ್ ಸ್ಕ್ಯಾನ್ ಅಂತ ಸಿಗುತ್ತೆ ನಿಮಗೆ. ಆ ಕ್ರಿಯೇಟ್ ಸ್ಕ್ಯಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಒಂದು ಪ್ಲಸ್ ಸೈನ್ ಇದೆಯಲ್ಲ, ಈ ಪ್ಲಸ್ ಸೈನ್ನ ಕ್ಲಿಕ್ ಮಾಡಬೇಕು ಫಸ್ಟು. ಆ ಪ್ಲಸ್ ಸೈನ್ ಕ್ಲಿಕ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನೋ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಲವು ಲೈನ್ಗಳಿದೆ, ಇಲ್ಲೊಂದು ಲೈನ್ ಇದೆ, ಫಸ್ಟ್ ಲೈನ್ ಇದೆ. ಇಲ್ಲಿ ಸ್ಟಾಕ್ ಪಾಸಸ್ ಆಲ್ ಅಂದರೆ ಇಲ್ಲಿ ನಾ ಬರೆಯುವ ಕಂಡೀಷನ್ಗಳೇನಿದೆ ಆ ಕಂಡೀಷನ್ಗಳೆಲ್ಲಾನು ಪಾಸ್ ಆಗಬೇಕು. ಬಿಲೋ ಫಿಲ್ಟರ್ ಇನ್ ಕ್ಯಾಶ್ ಸೆಗ್ಮೆಂಟ್. ಕ್ಯಾಶ್ ಸೆಗ್ಮೆಂಟ್ ಅಂದರೆ ಎಲ್ಲ ಸ್ಟಾಕ್ಗಳನ್ನೂ ಹುಡುಕು, ನಮ್ಮ ನಿಫ್ಟಿಲಿರುವ ಎಲ್ಲ ಸ್ಟಾಕ್ಗಳನ್ನೂ ಹುಡುಕು. ಪಾಸಸ್ ಆಲ್ ಕಂಡೀಷನ್, ಇಲ್ಲಿ ಹಾಕಿರೋ ಎಲ್ಲ ಕಂಡೀಷನ್ನು ಪಾಸ್ ಹಾಕಬೇಕು ಅಂಥದ್ದನ್ನ ಹುಡುಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಓಕೆನಾ? ವೆರಿ ವೆರಿ ಸಿಂಪಲ್. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಕ್ಯಾಶ್ ಬೇಡ ಅಂತ ಹೇಳಿದ್ರೆ, ಕ್ಯಾಶ್ ಮಾರ್ಕೆಟ್ ಅಂದರೆ ಎಲ್ಲನೂ ಅದು ಬೇಡ ಅಂದರೆ ನೋಡಿ, ಬರೀ ನಿಫ್ಟಿ 100, ನಿಫ್ಟಿ 200, ನಿಫ್ಟಿ 50, ನಿಫ್ಟಿ 500, ಅಥವಾ ಬರೀ ಫ್ಯೂಚರ್ ಸ್ಟಾಕು, ಈ ಥರ ಒಂದು ಸ್ಟಾಕಲ್ಲಿ ಮಾತ್ರ ಹುಡುಕು ಅಂತಾನು ಸೆಲೆಕ್ಟ್ ಮಾಡ್ಬೋದು ನಾನು. ಎಲ್ಲ ಬೇಡ, ಬರೀ ನಿಫ್ಟಿ ಫ್ಯೂಚರ್ಸ್ ಇರೋ ಸ್ಟಾಕಲ್ಲಿ ಮಾತ್ರ ಹುಡುಕು, ಅದು ಬೇಡ ನಿಫ್ಟಿ 50 ಸ್ಟಾಕ್ಗಳು ಮಾತ್ರ ಹುಡುಕು ಅಂತ ನಾನು ಇಲ್ಲಿ ಒಂದು ಸ್ಕ್ಯಾನರ್ನ ಸೆಟ್ ಮಾಡ್ಬೋದು. ಪಾಸಸ್ ಆಲ್ ಅಂತಿದೆ, ಪಾಸಸ್ ಆಲ್ ಬದಲು ಫೇಲ್ ಆಲ್, ಎಲ್ಲಾನು ಫೇಲ್ ಮಾಡ್ಬಿಡು ಅಂತಾನು ಹಾಕ್ಬೋದು. ಅಥವಾ ಇಲ್ಲಿ ಆಲ್ ಅಂತ ಇದೆ, ಅಥವಾ ಆಲ್ ಬದಲು ಎನಿ ಅಂತಾನು ಹಾಕ್ಬೋದು. ಎನಿ ಅಂದರೆ ಯಾವುದಾದ್ರೂ ಒಂದು ಕಂಡೀಷನ್, ಇಲ್ಲಿ ನಾನು 10 ಕಂಡೀಷನ್ ಬರ್ದಿರ್ತೀನಿ ತಗೊಳ್ಳಿ, ಯಾವ್ದಾದ್ರು ಒಂದು ಕಂಡೀಷನ್ ಆದರೂ ನಂಗೆ ಸ್ಕ್ಯಾನರ್ ಹುಡ್ಕೊಡು ಅಂತಾನು ಬರಿಬೋದು, ಅಥವಾ ಆಲ್ ಅಂತಾನು ಬರಿಬೋದು. ಈಗ ಸದ್ಯಕ್ಕೆ ಪಾಸಸ್ ಆಲ್ ಅಂತಾನೆ ಬರೀತೀನಿ, ಕ್ಯಾಶ್ ಸೆಗ್ಮೆಂಟ್ ಅಂತಾನೆ ಇಟ್ಕೊಂಡಿರ್ತೀನಿ. ನೋಡೋಣ, ಆಮೇಲೆ ನೋಡೋಣ. ಓಕೆನಾ? ಈಗ ಫಸ್ಟ್ ಕಂಡೀಷನ್ ಏನು ನಾನು ಬರ್ದಿರೋದು, ಈಗ ನನಗೆ ಬೇಕಾದ್ದು ಪ್ರೈಸ್ ಹ್ಯಾಸ್ ಬಿನ್ ಗೋಯಿಂಗ್ ಅಪ್ ಫಾರ್ ಪಾಸ್ಟ್ ಎನ್ ಸೆಷನ್, ಅಂದರೆ ಪ್ರೈಸು ಮೇಲೆ 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 ಹೋಗ್ತಾ ಇರಬೇಕು ಅಂತ ಅರ್ಥ. ಅದಕ್ಕೆ ನಾನು ಏನು ಬೇಕು ಅಂತ ನೋಡೋಣ. ಈಗ ಫಸ್ಟು ಪ್ಲಸ್ ಸೈನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟು ಕ್ಲೋಸ್ ಅಂದರೆ ನನಗೆ ಪ್ರೈಸು ಕ್ಲೋಸ್ ಆಗಿರುವ ಪ್ರೈಸು, ಲೇಟೆಸ್ಟ್ ಅಂದರೆ ಲೇಟೆಸ್ಟ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನೀವು ಅಕಸ್ಮಾತ್ ಇಂಟ್ರಾಡೇಲ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಲೇಟೆಸ್ಟ್ ಅಂದರೆ ಇವತ್ತು ಸಂಡೇ ಅಲ್ವಾ, ಇವತ್ತು ಭಾನುವಾರ. ನನಗೆ ಲೇಟೆಸ್ಟ್ ಕ್ಲೋಸ್ ಯಾವುದು? ಶುಕ್ರವಾರ 3:30ಕ್ಕೆ ಏನು ಕ್ಲೋಸ್ ಆಗಿದೆಯೋ ಅದು ನನಗೆ ಲೇಟೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ. ನೀವು ಅಕಸ್ಮಾತ್ ಲೈವ್ ಮಾರ್ಕೆಟಲ್ಲಿ ಸ್ಕ್ಯಾನ್ ಮಾಡ್ತಾ ಇರ್ಬೇಕಾದ್ರೆ, ಈಗ 12:15 ಸ್ಕ್ಯಾನ್ ಹಾಕ್ತೀರಾ ಅಂತ ತಿಳ್ಕೊಳ್ಳೋಣ. ಇದು 12:15 ಯಾವುದು ಲೇಟೆಸ್ಟ್ ಕ್ಲೋಸ್ ಇದೆ ಅದ್ರ ಪ್ರೈಸ್ನ ಕನ್ಸಿಡರ್ ಮಾಡುತ್ತೆ. ಸೊ ಲೇಟೆಸ್ಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಲೇಟೆಸ್ಟ್ ಪ್ರೈಸ್. ಓಕೆ, ಲೇಟೆಸ್ಟ್ ಪ್ರೈಸ್ ಏನಿದೆ ಅದು ಪ್ರೈಸ್ನ ಕನ್ಸಿಡರ್ ಮಾಡುತ್ತೆ, ಅದಂತೂ ಅರ್ಥ ಮಾಡ್ಕೊಳ್ಳಿ. ಈಗ ಲೇಟೆಸ್ಟ್ ಕ್ಲೋಸ್ ಅಂದರೆ ಲೇಟೆಸ್ಟ್ ಕ್ಲೋಸ್ ಪ್ರೈಸು ಏನಾಗಬೇಕದು, ನನಗೆ ಹಿಂದಿನ ದಿನದಿಂದ ಕ್ಲೋಸು ಅಂದರೆ ಲೇಟೆಸ್ಟ್ ಅಂದರೆ ಶುಕ್ರವಾರ 3:30 ಆ ಕ್ಲೋಸ್ ಪ್ರೈಸು ಗುರುವಾರ 3:30ಗಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಸೊ ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್, ಜಾಸ್ತಿ ಆಯ್ತಾ, ಕ್ಲೋಸ್ ಒನ್ ಡೇ ಅಗೋ. ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್ ಒನ್ ಡೇ ಅಗೋ ಕ್ಲೋಸ್ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಈಗ ಲೇಟೆಸ್ಟ್ ಕ್ಲೋಸ್ ಅಂದ್ರೆ ಯಾವ್ದು, ನನಗೆ ಈಗ ಭಾನುವಾರ ಇದ್ದೀನಿ, ಇವತ್ತು ಶುಕ್ರವಾರ ಲೇಟೆಸ್ಟ್ ಕ್ಲೋಸು, ಶುಕ್ರವಾರದ ಲೇಟೆಸ್ಟ್ ಕ್ಲೋಸು ಗ್ರೇಟರ್ ದ್ಯಾನ್ ಗುರುವಾರದ ಲೇಟೆಸ್ಟ್ ಗುರುವಾರದ ಕ್ಲೋಸ್ ಅಲ್ವಾ. ಒನ್ ಡೇ ಆಗೋ ಅಂದರೆ ಶುಕ್ರವಾರದ ಒನ್ ಡೇ ಆಗೋ. ಓಕೆನಾ? ಅದರ ಒನ್ ಡೇ ಆಗೋ ಕ್ಲೋಸ್ಗಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್ ಒನ್ ಡೇ ಆಗೋ ಕ್ಲೋಸ್ ಅಂತ ಹೇಳ್ತಾ ಇದ್ದೀನಿ. ಇದಾಗ ಇಷ್ಟು ಅರ್ಥ ಆಗಿದೆ, ಇದು ಬೇಸಿಕ್. ಇದು ಇಷ್ಟು ಅರ್ಥ ಆಗ್ಬಿಟ್ರೆ ನಿಮ್ಗೆ ಮಿಕ್ಕಿದ್ದು ಏನು ಹೇಳ್ಕೊಟ್ರೆ ಎಲ್ಲ ಅರ್ಥ ಆಗುತ್ತೆ. ಸೊ ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್ ಗುರುವಾರದ ಕ್ಲೋಸಿಂದ ಹೈ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಮಾತ್ರ ಅಲ್ಲ, ನಂಗೆ ಕಂಟಿನ್ಯೂಸ್ ಆಗಬೇಕು. ಗುರುವಾರದ ಕ್ಲೋಸು ಬುಧವಾರ ಕ್ಲೋಸಿಂದ ಹೈ ಇರಬೇಕು, ಬುಧವಾರದ ಕ್ಲೋಸು ಮಂಗಳವಾರದ ಕ್ಲೋಸಿಂದ ಹೈ ಇರಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಇಲ್ಲೊಂದು ಬ್ಲೂ ಕಲರ್ ಬಟನ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇದನ್ನ ನೋಡೋದು ಕ್ಲಿಕ್ ಮಾಡಿದ್ರೆ ಇದು ಕಾಪಿ ಮಾಡ್ತಾ ಹೋಗುತ್ತೆ. ಇದನ್ನ ಕಾಪಿ ಮಾಡ್ತಾ ಹೋಗ್ತೀನಿ ನೋಡಿ, ಇದು 4 ಕಾಪಿ ಮಾಡ್ತೀನಿ ಈಗ. ಸೊ ಇಲ್ಲಿ ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್ ಒನ್ ಡೇ ಕ್ಲೋಸ್ ಮಾಡಿದೆ. ಒನ್ ಡೇ ಕ್ಲೋಸ್ ವೆರಿ ಸಿಂಪಲ್ ನೋಡಿ, ಒನ್ ಡೇ ಆಗೋ ಕ್ಲೋಸ್ ಗ್ರೇಟರ್ ದ್ಯಾನ್
2 ಡೇ ಆಗೋ ಕ್ಲೋಸ್. ಅರ್ಥ ಆಯ್ತಾ? ಅಂದರೆ ಗುರುವಾರದ ಕ್ಲೋಸು ಗ್ರೇಟರ್ ದ್ಯಾನ್ ಬುಧವಾರದ ಕ್ಲೋಸು. ಹಾಗೇನೆ ಬುಧವಾರದ ಕ್ಲೋಸ್ ಅಂದರೆ 2 ಡೇ ಆಗೋ ಕ್ಲೋಸು ಗ್ರೇಟರ್ ದ್ಯಾನ್ 3 ಡೇ ಆಗೋ ಕ್ಲೋಸು. ಸೊ 3 ಡೇ ಆಗೋ ಕ್ಲೋಸ್ ಗ್ರೇಟರ್ ದ್ಯಾನ್ ಎನ್ ಅಂತ ಬರ್ತೀನಿ. ಎನ್ ಅಂದರೆ ಎಷ್ಟಾರು ನಂಬರ್ ಹಾಕ್ಬೋದು ಅಥವಾ 4 ಅಂತ ಹಾಕೊಂಡ್ಬಿಡ್ತೀನಿ. ಈಗ 4 ಡೇ ಆಗೋ ಕ್ಲೋಸ್ ಅಂತ ಹಾಕೋತೀನಿ. ಓಕೆ. ಸೊ ನೋಡಿ, ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್ 1 ಡೇ ಆಗೋ, 1 ಡೇ ಆಗೋ ಕ್ಲೋಸ್ ಗ್ರೇಟರ್ ದ್ಯಾನ್ 2 ಡೇ ಆಗೋ ಕ್ಲೋಸ್, 2 ಡೇ ಆಗೋ ಕ್ಲೋಸ್ ಗ್ರೇಟರ್ ದ್ಯಾನ್ 3 ಡೇ ಆಗೋ ಕ್ಲೋಸ್, 3 ಡೇ ಆಗೋ ಕ್ಲೋಸ್ ಗ್ರೇಟರ್ ದ್ಯಾನ್ 4 ಡೇ ಆಗೋ ಕ್ಲೋಸ್. ಸೊ ಒಂದಿನ ಈ ಶುಕ್ರವಾರ ಗ್ರೇಟರ್ ದ್ಯಾನ್ ಗುರುವಾರ, ಗುರುವಾರ ಗ್ರೇಟರ್ ದ್ಯಾನ್ ಬುಧವಾರ, ಬುಧವಾರ ಗ್ರೇಟರ್ ದ್ಯಾನ್ ಮಂಗಳವಾರ. ಈ ಥರ ಒಂದು ಕಂಡೀಷನ್ ಮಾಡಿ ಇಟ್ಟಿದ್ದೀನಿ. ಈಗ ಇಷ್ಟು ಮಾಡಿಬಿಟ್ಮೇಲೆ ನಾನು ರನ್ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ರನ್ ಸ್ಕ್ಯಾನ್ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಎಷ್ಟೊಂದು ಬಂದ್ಬಿಡ್ತು, ಸಾವಿರಾರು ಬಂದ್ಬಿಡ್ತು. ಇಲ್ಲಿ ಪುಟ್ಪುಟಾಣಿ ನಂಗೆ ಬೇಕಾಗಿರೋ ಸ್ಟಾಕ್ ಯಾವುದೋ ಬಂದು ಬರ್ತಾ ಇಲ್ಲ ನನಗೆ. ಇವೆಲ್ಲ ₹1 ಸ್ಟಾಕ್ ಎಲ್ಲ ಬೇಕಾಗಿಲ್ಲ ನನಗೆ. ಇದೆಲ್ಲ ಪೆನ್ನಿ ಸ್ಟಾಕ್ ಅಂತಾರೆ. ಇಂಥದೆಲ್ಲ ನಾನು ಟ್ರೇಡೇ ಮಾಡೋಕ್ಕೆ ಹೋಗಲ್ಲ ಅಂತ ಅನ್ಕೋತೀನಿ. ಅವಾಗ ನೀವು ಇನ್ನೊಂದು ಕಂಡೀಷನ್ ಆ್ಯಡ್ ಮಾಡ್ಬೋದು. ನೋಡಿ ಇಲ್ಲಿ ನೋಡಿ, ಪಾಸಸ್ ಆಲ್ ಕಂಡೀಷನ್, ಎಲ್ಲ ಕಂಡೀಷನ್ನು ಪಾಸ್ ಆಗಬೇಕು, ಅವಾಗ ಮಾತ್ರ ಸ್ಕ್ಯಾನಿಂಗ್ ಕೊಡುತ್ತೆ ಅಲ್ವಾ. ಸೊ ಈಗ ಏನೇನು ಮಾಡ್ತೀನಿ, ಇನ್ನೊಂದು ಹಾಕ್ತೀನಿ. ಈಗ ಕ್ಲೋಸ್ ಗ್ರೇಟರ್ ದ್ಯಾನ್ ಅಟ್ಲೀಸ್ಟ್ ಒಂದು ₹200 ಮೇಲಿನ ಸ್ಟಾಕ್ ಹುಡ್ಕೋಣ ಅಂತ ಅನ್ಕೊಳ್ಳೋಣ. ನಂಬರ್ 200 ಏನು ಹೇಳಿದೀಗ ಇಲ್ಲಿ, ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್ ನಂಬರ್ 200 ಅಂದರೆ ₹200 ಜಾಸ್ತಿ ಇರೋ ಸ್ಟಾಕ್ಗಳನ್ನ ಮಾತ್ರ ಹುಡುಕಪ್ಪ ನೀನು, ಎಲ್ಲ ಹುಡುಕ್ಬೇಡ ನನಗೆ ಅಂತ ಹೇಳ್ತಾ ಇದ್ದೀನಿ. ಈಗ ಹಂಗಾಗ್ಬಿಟ್ಟು ರನ್ ಸ್ಕ್ಯಾನ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನನಗೆ ₹200 ಮೇಲಿನ ಸ್ಟಾಕ್ಗಳೇ ಬಂತು ಅಲ್ವಾ. ಸೊ ಯಾವುದೋ ಒಂದು ಹೇಳ್ತಾ ಇದೆ, ಇಲ್ಲಿ ಚೆಕ್ ಮಾಡಬೇಕು. ಈಗ ನಾನು ಹೇಳ್ದಲ್ಲ ಚೆಕ್ ಮಾಡಬೇಕು ಅಂತ. ಈಗ ಸೂರ್ಯ ರೋಶ್ನಿ ಅಂತ ಹೇಳ್ತಾ ಇದೆ. ಈ ಸೂರ್ಯ ರೋಶ್ನಿನ ಕಾಪಿ ಮಾಡ್ಕೊಳ್ಳಿ, ನಿಮ್ಮ ಚಾರ್ಟ್ಗೆ ಹೋಗಿ, ಚಾರ್ಟ್ಗೆ ಹೋಗ್ಬಿಟ್ಟು ಸೂರ್ಯ ರೋಶ್ನಿ ಕೊಡಿ. ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿ? ನೋಡಿ 1 2 3 4 5. ಸೊ ಒಂದು ಲೇಟೆಸ್ಟ್ ಕ್ಲೋಸ್ ಇದು ಈಸ್ ಗ್ರೇಟರ್ ದ್ಯಾನ್ 1 ಡೇ ಆಗೋ ಕ್ಲೋಸ್, ಈಸ್ ಗ್ರೇಟರ್ ದ್ಯಾನ್ 2 ಡೇ ಆಗೋ ಕ್ಲೋಸ್, ಈಸ್ ಗ್ರೇಟರ್ ದ್ಯಾನ್ 3 ಡೇ ಆಗೋ ಕ್ಲೋಸ್, ಈಸ್ ಗ್ರೇಟರ್ ದ್ಯಾನ್ 4 ಡೇ ಆಗೋ ಕ್ಲೋಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಲ್ವಾ. ಸೊ ಸೂರ್ಯ ರೋಶಿನಿನ ಒಂದು ಸ್ಟಾಕ್ನ ನಾನು ಏನು ಮಾಡಿದ್ದೀನಿ, ಇಲ್ಲಿ ಒಂದು ಚಾರ್ಟಿಂಕಲ್ಲಿ ನಾನು ಈ EMA ಎಲ್ಲ ಬೇಡ, ಇದು ಆಮೇಲೆ ತೋರಿಸ್ಕೊಡ್ತೀನಿ EMA ಹೆಂಗೆ ಹಾಕೋದಂತ. ಬಟ್ ನನಗೆ ಒಂದು ಬುಲ್ ರನ್ ಸಿಕ್ಕಾಕೊಡ್ತು ನನಗೆ ಸ್ಟಾಕ್. ಈಗ ಅಕಸ್ಮಾತ್ ನೋಡಿ, ಇದೇ ವೆರಿ ಇಂಪಾರ್ಟೆಂಟ್. ಒಂದು ನೆನ್ನೆಗಿಂತ ಇವತ್ತು ಜಾಸ್ತಿ ಇರೋದು ಸ್ಟಾಕ್ ಹುಡುಕು ಅಂದರೆ ಬರೀ 2ನೇ. ಇಲ್ಲಿ ಬಂದ್ಬಿಟ್ಟು ಅಕಸ್ಮಾತ್ ನನಗೆ ಬರೀ 2 ದಿನ ಹುಡುಕ್ಬೇಕು ಸರ್, 3-4 ದಿನ ಬೇಡ ಅಂತ ಹೇಳಿದ್ರೆ ಅಕಸ್ಮಾತ್ ಇನ್ನು ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಸ್ವಿಚ್ ಆಫ್ ಸ್ವಿಚ್ ಆನ್ ಬಟನ್ ಇದೆ ನೋಡಿ, ಈ ಸ್ವಿಚ್ ಆಫ್ ಸ್ವಿಚ್ ಆನ್ ಬಟನ್, ಈ ಸ್ವಿಚ್ ಆಫ್ ಸ್ವಿಚ್ ಆನ್ ಬಟನ್ನ ಈಗ ಕ್ಲೋಸ್ ಮಾಡ್ಕೊಂಬಿಡಿ ಅಷ್ಟೇ. ಕ್ಲೋಸ್ ಮಾಡ್ಕೊಂಡ್ರೆ ನೋಡಿ, ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದನ್ 1 ಡೇ ಆಗೋ ಕ್ಲೋಸ್, 1 ಡೇ ಆಗೋ ಕ್ಲೋಸ್ ಗ್ರೇಟರ್ ದನ್ 2 ಡೇ ಆಗೋ ಕ್ಲೋಸ್, ಬರೀ 2 ಕಂಡೀಷನ್ ಮೀಟ್ ಮಾಡ್ತೀವಿ ಅಷ್ಟೇ. ವೆರಿ ಸಿಂಪಲ್. ನಿಮ್ಗೆ ಈ ಥರನೇ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ಕೋಬೋದು. ವೀಕ್ಲಿ ಮಾಡ್ಬೋದು, 5 ಮಿನಿಟ್ ಮಾಡ್ಬೋದು. 1 ಡೇ ಬದಲು 5 ಮಿನಿಟ್ ಅಂತ ಮಾಡ್ಕೊಂಡ್ರೆ 5 ನಿಮಿಷದಲ್ಲಿ ಯಾವ್ದು ಜಾಸ್ತಿ ಇದೆ. ಇಂಟ್ರಾಡೇ ಮಾಡೋರು ಏನು ಮಾಡಬೇಕು, ಈ 1 ಡೇ ಲೇಟೆಸ್ಟ್ ಬದಲು 1 ಡೇ ಬದಲು ಇಲ್ಲಿ 5 ಮಿನಿಟ್ ಅಂತ ಕಾಣುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ 5 ಮಿನಿಟ್ ಅಂತಿದೆ. ಈ 5 ಮಿನಿಟ್ ಗ್ರೇಟರ್ ದ್ಯಾನ್ 5 ಮಿನಿಟ್ 10 ಮಿನಿಟ್, 10 ಮಿನಿಟ್ ಗ್ರೇಟರ್ ದ್ಯಾನ್ 15 ಮಿನಿಟ್, 15 ಮಿನಿಟ್ ಗ್ರೇಟರ್ ದ್ಯಾನ್ 20 ಮಿನಿಟ್ ಅಷ್ಟೇ. ಆ ಥರ ಮಾಡ್ಕೊಂಡ್ರೆ ನೀವು ಇಂಟ್ರಾಡೇ ಮಾಡೋದು. 15 ಮಿನಿಟ್ ಚಾರ್ಟರ್ ಮಾಡೋರು ಆ ಥರ ಮಾಡಿ, 1 ಅವರಲ್ಲಿ ಮಾಡೋರು ಈ ಥರ ಮಾಡಿ, ಸ್ವಿಂಗ್ ಟ್ರೇಡರ್ ಮಾಡೋರು ಈ ಥರ ಮಾಡಿ, ಡೈಲಿ ಎಲ್ಲ ಮಾಡಿ ಸ್ವಿಂಗ್ ಟ್ರೇಡರ್ ಮಾಡೋರು ಅಲ್ವಾ, ಸ್ವಿಂಗ್ ಟ್ರೇಡಿಂಗ್ ಮಾಡೋರು. ವೆರಿ ಸಿಂಪಲ್. ಇದು ಒಂದು ನಿಮ್ಮ ಕಾನ್ಸಿಕ್ಯೂಟಿವ್ ಹೈಯನ್ನು ಮಾಡುವಂಥ ಕಂಡಿಡಿಯುವಂಥ ಇದೊಂದು ಚಾರ್ಟಿಂಗ್ ಒಂದು ಸ್ಕ್ಯಾನರ್. ಅರ್ಥ ಆಗಿಲ್ಲ ಅಂದರೆ ರಿವೈಂಡ್ ಮಾಡ್ಕೊಂಡು ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ ನಿಮಗೆಲ್ಲ. ತುಂಬ ಈಸಿ ಇದು. ನೆಕ್ಸ್ಟು RSI ಡೈವರ್ಜೆನ್ಸ್. RSI ಡೈವರ್ಜೆನ್ಸ್ ನಿಮ್ಗೆ ಆಲ್ರೆಡಿ ರೆಡಿಮೇಡ್ ಸ್ಕ್ಯಾನ್ ಸಿಕ್ ತೋರಿಸ್ದೆ ನಿಮಗೆ. RSI ಡೈವರ್ಜೆನ್ಸ್ ರೆಡಿಮೇಡ್ ಸ್ಕ್ಯಾನ್ ತೊಗೊಂಡು ಅದನ್ನೇ ಸ್ವಲ್ಪ ಅಕ್ಕಪಕ್ಕ ಅದು ನೋಡೋಣ ಏನಂತ ಹೇಳೋಣ, ಅದರ ಲಾಜಿಕ್ ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಇಲ್ಲಿ ಹೋಗೋಣ, ಫಸ್ಟು ಸ್ಕ್ರೀನರ್ಗೆ ಹೋಗೋಣ. ಇಲ್ಲಿ ಸ್ಕ್ರೀನರ್ಗೆ ಹೋಗ್ಬಿಟ್ಟು ಇಲ್ಲಿ RSI ಡೈವರ್ಜೆನ್ಸ್ ಅಂತ ಕೊಡಿ ಈ ಪಾಯಿಂಟಲ್ಲಿ. ಅಂತ ಕೊಟ್ಟರೆ ನೋಡಿ, ಎಷ್ಟೊಂದು RSI ಡೈವರ್ಜೆನ್ಸ್ಗಳು ಬರುತ್ತೆ, ಯಾರೋ ಮಾಡಿರೋದೆಲ್ಲ ಬರುತ್ತೆ ನಿಮಗೆ. ಇದರಲ್ಲಿ ಏನು ಹೇಳಿದೆ ನೋಡಿ, ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದನ್ 1 ಡೇ ಆಗೋ ಕ್ಲೋಸ್, 1 ಡೇ ಆಗೋ ಕ್ಲೋಸ್ ಗ್ರೇಟರ್ ದನ್ 2 ಡೇ ಆಗೋ ಕ್ಲೋಸ್, 2 ಡೇ ಆಗೋ ಕ್ಲೋಸ್ ದನ್ 3 ಡೇಸ್, 3 ಡೇ 3 ದಿನಕ್ಕೆ ಮಾಡಿದ್ದಾನೆ ನೋಡಿ. ಪ್ರೈಸ್ ಮೇಲೆ ಹೋಗ್ತಾ ಇದೆ, ಆದರೆ RSI ಲೇಟೆಸ್ಟ್ RSI ಲೆಸ್ ದ್ಯಾನ್ 1 ಡೇ ಆಗೋ ನೋಡಿ, ಲೆಸ್ ದ್ಯಾನ್ ಮಾಡ್ಬಿಟ್ಟಿದ್ದಾನೆ, ಅಂದರೆ ಕಮ್ಮಿ ಆಗ್ತಾ ಇದೆ ಅಂತ. ಅದೇ ಡೈವರ್ಜೆನ್ಸ್ ತಾನೆ. ಪ್ರೈಸ್ ಮೇಲೆ ಹೋಗ್ತಾ ಇದೆ, RSI ಕೆಳಗೆ ಬರ್ತಾ ಇದೆ ಅಂದರೆ ಸ್ವಲ್ಪ ಡೈವರ್ಜೆನ್ಸ್. ನೋಡಿ, ನೀವು ರೆಡಿಮೇಡ್ ಸ್ಕ್ಯಾನ್ ತೊಗೊಂಡ್ರೆ ಇದೇ ಪ್ರಾಬ್ಲಮ್. ನೋಡಿ, ಇಲ್ಲಿ ತಪ್ಪೆಲ್ಲ ಮಾಡಿದೆ, ಇಲ್ಲಿ ಗ್ರೇಟರ್ ದ್ಯಾನ್ ಹಾಕ್ಬಿಟ್ಟಿದ್ದಾರೆ ಯಾರೊಬ್ರು. ಇದೆಲ್ಲ ನೋಡಿ, ಇದನ್ನ ಲೆಸ್ ದ್ಯಾನ್ ಮಾಡ್ಕೋಬೇಕು ಇದನ್ನ ಅಲ್ವಾ. ಸೊ ನೀವು ಸ್ವಲ್ಪ ಅದಕ್ಕೆ ರೆಡಿಮೇಡ್ ಸ್ಕ್ಯಾನ್ ತೊಗೋಬೇಕಾದ್ರೆ ನೋಡ್ಕೊಂಡು ಮಾಡಬೇಕು, ಇಲ್ಲಾಂದ್ರೆ ನಿಮ್ಗೆ ಎಡ್ವರ್ಡ್ ಆಗುತ್ತೆ. ಸೊ ಲಾಜಿಕ್ ಇಷ್ಟನೇ, ಪ್ರೈಸು ಮೇಲೆ ಹೋಗ್ತಾ ಇದೆ, RSI ಇಲ್ಲಿ ಕೆಳಗೆ ಬರ್ತಾ ಇದೆ ಆಯ್ತಾ, ಲೇಟೆಸ್ಟ್ RSI. ಈ RSI ಹೆಂಗೆ ಹುಡ್ಕೋದು ನೋಡಿ, ಇಲ್ಲಿ ಸೇಮ್, ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಅದೇ ಜಾಗದಲ್ಲಿ ಎಲ್ಲಿ ನೀವು ಹೈ ಲೋ ಕ್ಲೋಸ್ ಚೂಸ್ ಮಾಡಿದ್ರಲ್ಲ ಅದೇ ಪಾಯಿಂಟಲ್ಲಿ ನಿಮಗೆ RSI ಕೂಡ ನಿಮಗೆ ಸಿಗುತ್ತೆ. ಓಕೆನಾ, ವೆರಿ ಸಿಂಪಲ್ ಇದು.
ನೆಕ್ಸ್ಟ್ ಇನ್ನೂ ಹೇಳ್ಕೊಡ್ತೀನಿ, ತುಂಬ ಎಲ್ಲ ಹೇಳ್ಕೊಟ್ರೆ ನಿಮಗೆಲ್ಲ ಫುಲ್ ಅರ್ಥ ಆಗುತ್ತೆ. ನೆಕ್ಸ್ಟು MA ಕ್ರಾಸ್ ಓವರ್ ಅಂದರೆ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ನೋಡೋಣ. ಮೂವಿಂಗ್ ಅವರೇಜ್ ನಾನು ಒಂದು ನಿಮಗೆ ಶಾರ್ಟ್ ಟರ್ಮಲ್ಲಿ, ಲಾಂಗ್ ಟರ್ಮಲ್ಲಿ ಪ್ಲಸ್ ನನ್ನ ಇದರಲ್ಲೂ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ ನನಗೆ. ಇದನ್ನು ಹೆಂಗೆ ನಾವು ಚಾರ್ಟಲ್ಲಿ ಹಾಕೊಳ್ಳೋದು, ಎಷ್ಟು ನನ್ನ ಕೋರ್ಸಲ್ಲಿ ಕೂಡ ನೀವು ಸ್ಟೇಜ್ 1ಅಲ್ಲಿ ಒಂದು ಸ್ಟ್ರಾಟಜಿನ ಹೇಳ್ಕೊಟ್ಟಿದ್ದೀನಿ, ಒನ್ ಆಫ್ ದಿ ಸ್ಟ್ರಾಟಜೀಸ್. ಇದರಲ್ಲಿ ಮೂವಿಂಗ್ ಆವ್ರೇಜ್ 15 ಅಬೌವ್ ಮೂವಿಂಗ್ ಆವ್ರೇಜ್ 30 ಫ್ರಮ್ ಫ್ಯೂಚರ್ ಸ್ಟಾಕ್ ಅಂತ ಹೇಳ್ತಾ ಇದ್ದೀನಿ, ಆಯ್ತಾ. ಮೂವಿಂಗ್ ಆವ್ರೇಜ್ 15 ಅಬೌವ್ ಮೂವಿಂಗ್ ಆವ್ರೇಜ್. ಸರ್ ಏನು ಅರ್ಥ ಇದು, ನನಗೆ ಒಂದು ಕಂಡೀಷನ್ ಬೇಕು, ಕಂಡೀಷನ್ ಬರ್ಕೋತಾ ಇದ್ದೀನಿ. ಮೂವಿಂಗ್ ಆವ್ರೇಜ್ 15 ಶುಡ್ ಬಿ ಅಬೌವ್ ಮೂವಿಂಗ್ ಆವ್ರೇಜ್ 30 ಅಂದರೆ ಈ ಕ್ರಾಸ್ ಓವರ್ ಪಾಯಿಂಟ್ ಬೇಕು ನನಗೆ. ಇದು ಅಲ್ಲಿ ಕ್ರಾಸ್ ಆಗುತ್ತೆ 15, ಹಸಿರುದು 15, ಕೆಂಪು 30, ಆಯ್ತಾ ಅನ್ಕೊಳ್ಳೋಣ. ಈಗ ಯಾವ ಪಾಯಿಂಟಲ್ಲಿ ಅದು ಕ್ರಾಸ್ ಓವರ್ ಆಗುತ್ತೆ ಆ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಅಲ್ಲಿ ನಾನು ಎಂಟ್ರಿ ತೊಗೋಬೋದು. ಜೊತೆಗೆ ನನಗೆ ಒಂದು ಕ್ಲೋಸ್ ಕೂಡ ಮೇಲ್ ಕೊಡಲಿ ಅಂತ ಕೇಳ್ತೀನಿ ಅಂತ ಅನ್ಕೊಳ್ಳಿ. ಈ 15ಗಿಂತ ಒಂದು ಕ್ಲೋಸ್ ಮೇಲೆ ಇರಲಿ ಅಂತ ಹೇಳ್ತೀನಿ ಅಂತ ಅನ್ಕೊಳ್ಳಿ. ಆ ಥರ ನಾನು ಒಂದು ಕಂಡೀಷನ್ ಕೊಟ್ಟರೆ ನನಗೆ ಪರ್ಫೆಕ್ಟ್ ಕಂಡೀಷನ್ ಇದು ಅಲ್ವಾ. ಸೊ ಅದನ್ನು ನಾನು ಈ ಕಂಡೀಷನ್ ಅದು ನಾನು ನನಗೆ ಫ್ಯೂಚರ್ ಸ್ಟಾಕಲ್ಲೇ ಬೇಕು ಅಂತ ಕೇಳ್ತಾ ಇದ್ದೀನಿ, ನನಗೆ ಫ್ಯೂಚರ್ ಸ್ಟಾಕಲ್ಲೇ ಹುಡ್ಕೊಡು ಅಂತ ಕೇಳ್ತಾ ಇದ್ದೀನಿ. ಸೊ ಆ ಫ್ಯೂಚರ್ ಸ್ಟಾಕಲ್ಲಿ ಹುಡ್ಕೊಡು ಅಂತ ಕೇಳಿದ್ರೆ ನಾನು ಏನು ಮಾಡಬೇಕು ಅಂತ ನಾವು ಸ್ಕ್ಯಾನರ್ ಬಿಲ್ಡ್ ಮಾಡೋಣ. ಈಗ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಾನು, ಯೋಚನೆ ಮಾಡಬೇಡಿ. ನೋಡಿ ಈಗ ಅದಕ್ಕೆ ಏನು ಮಾಡಬೇಕು, ಫಸ್ಟು ಕ್ರಿಯೇಟ್ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಸ್ಕ್ಯಾನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಸೈನ್ ಕ್ಲಿಕ್ ಮಾಡ್ಕೊಳ್ಳಿ. ನಂಗೇನು ಬೇಕು, ಮೂವಿಂಗ್ ಆವರೇಜ್ ಬೇಕು, ಜ್ಞಾಪಕ ಇಟ್ಕೊಳ್ಳಿ. ನಂಗೇನು ಬೇಕು, ಫ್ಯೂಚರ್ ಸ್ಟಾಕಲ್ಲಿ ಬೇಕು. ಸೊ ಸ್ಟಾಕ್ ಪಾಸಸ್ ಆಲ್ ಆಫ್ ದ ಅಬವ್ ಫಿಲ್ಟರ್ ಇನ್ ಫ್ಯೂಚರ್ಸ್ ಸೆಗ್ಮೆಂಟಲ್ಲಿ ಹುಡುಕೊಡು ಅಂತ ಕೇಳ್ತಾ ಇದ್ದೀನಿ. ಅಂದ್ಬಿಟ್ಟು ಇಲ್ಲಿ ಪ್ಲಸ್ ಸೈನ್ ಅಂತೀನಿ. ಇಲ್ಲಿ ಮೂವಿಂಗ್, ಇಲ್ಲಿ ನನಗೆ ಕ್ಲೋಸ್, ಬಟ್ ನನಗೆ ಏನು ಬೇಕು, ನನಗೆ ಮೂವಿಂಗ್ ಆವರೇಜ್ ಬೇಕು ನನಗೆ. ಸೊ ಮೂವಿಂಗ್ ಆವರೇಜ್ ಬದಲು EMA ಅಂತ ಹಾಕೊಳ್ಳಿ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಹಾಕೋಬೋದು, ಸಿಂಪಲ್ ಮೂವಿಂಗ್ ಆವರೇಜ್ ಹಾಕೋಬೋದು. ನಾನು EMA ಹಾಕೋತೀನಿ ಯಾಕಂದರೆ ಅದು ಮೋರ್ ಪವರ್ಫುಲ್ ಅನ್ನೋಕ್ಕೋಸ್ಕರ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ನೋಡಿ, ಇಲ್ಲಿ ಲೇಟೆಸ್ಟ್ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ನಂಗೆ ಏನು ಬೇಕು, ನನಗೆ 15 ಮೂವಿಂಗ್ ಆವರೇಜ್ ಬೇಕು, 15 ಮೂವಿಂಗ್ ಆವರೇಜ್ ಬೇಕು. ಇಲ್ಲಿ ನೋಡಿ 20 ಇದೆಯಲ್ಲ, ಈ 20ನ ಕ್ಲಿಕ್ ಮಾಡಿ ಇದನ್ನು 15 ಅಂತ ಮಾಡಿಬಿಡಿ, ಇಲ್ಲಿ ಟೈಪ್ ಮಾಡಿ ಅಷ್ಟೇ. ನೋಡಿ ಲೇಟೆಸ್ಟ್ EMA ಕ್ಲೋಸ್ 50. ಕ್ಲೋಸ್ ಅಂದ್ರೆ ಏನು, EMA ಆ್ಯಕ್ಚುಲಿ ಹೈ ಲೋ ಅದರೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಮಗೆ ಕ್ಲೋಸ್ ಎತ್ಕೊಳ್ಳಿ, ಇದೆಲ್ಲ ಡಿಫಾಲ್ಟ್ ಹಾಗೆ ಬಿಟ್ಬಿಡಿ. ಸೊ ಲೇಟೆಸ್ಟ್ EMA, ಲೇಟೆಸ್ಟ್ ಅಂದರೆ ಫ್ರೈಡೇ ಸಾಯಂಕಾಲ, ಇವತ್ತು ಸಂಡೇ ಆದ್ದರಿಂದ ಆಯಿತಾ, ಇಲ್ಲಾಂದರೆ ಲೇಟೆಸ್ಟೇ ಬರ್ತಾ ಇರುತ್ತೆ ಯಾವಾಗಲೂ. ಸೊ ಲೇಟೆಸ್ಟ್ EMA 15 ಈಸ್ ನನಗೆ ಗ್ರೇಟರ್ ದನ್ ಬೇಕು. ಸೊ ಗ್ರೇಟರ್ ದನ್ ಅಲ್ಲ, ಕ್ರಾಸ್ಡ್ ಅಬೌವ್ ಬೇಕು. ಅಂದರೆ ಕ್ರಾಸ್ಡ್ ಅಬೌವ್ ಅಂದರೆ ಕೆಳಗಿಂದ ಮೇಲಕ್ಕೆ ಹೋಯ್ತು ಅಂತ. ಸೊ ಕ್ರಾಸ್ಡ್ ಅಬೌವ್ ಆಯಿತಾ. ಏನು ಬೇಕು ನನಗೆ, ಕ್ರಾಸ್ಡ್ ಅಬೌವ್ ಎದಕ್ಕೆ, EMAನೇ ಬೇಕು. ಮತ್ತೆ ನನಗೆ EMA ಅಂದರೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜು ಯಾವುದು 30, ಇಲ್ಲಿ 13 ಕ್ಲಿಕ್ ಮಾಡಿಬಿಡಿ, ಮುಗೀತು ಅಷ್ಟೇ. ಲೇಟೆಸ್ಟ್ EMA 15 ಕ್ರಾಸ್ಡ್ ಅಬೌವ್ ಲೇಟೆಸ್ಟ್ EMA 30 ಅಷ್ಟೇ. ನಂದು EMA 15 30 ಮೇಲೆ ಹೋಯ್ತು ಅಂತ ಒಂದು ಕಂಡೀಷನ್ ಬಂದಿತ್ತು. ಎರಡನೇ ಕಂಡೀಷನ್ ಏನು ಬೇಕು, ನನಗೆ ಕ್ಲೋಸ್ ಬೇಕು ನನಗೆ ಅಲ್ವಾ. ಸೊ ಕ್ಲೋಸ್ ಅಂದರೆ ನನ್ನ ಕ್ಯಾಂಡಲ್ ಸ್ಟಿಕ್ ಕ್ಲೋಸು, ನನ್ನ ಕ್ಯಾಂಡಲ್ ಸ್ಟಿಕ್ ಕ್ಲೋಸ್ ಆಯಿತಾ ಗ್ರೇಟರ್ ದ್ಯಾನ್ EMA 15 ಅಲ್ವಾ, 15 EMA ಮೇಲೆ ನನಗೆ ಕ್ಲೋಸ್ ಬೇಕು ಅಂತ ಕೇಳ್ತಾ ಇದ್ದೀನಿ. ನೋಡಿ ಫ್ಯೂಚರ್ ಸ್ಟಾಕ್ ಪಾಸಸ್ ಆಲ್ ಆಫ್ ದಿ ಅಬವ್ ಫಿಲ್ಟರ್ಸ್ ಇನ್ ಫ್ಯೂಚರ್ ಸೆಗ್ಮೆಂಟ್. ಲೇಟೆಸ್ಟ್ EMA 15 ಕ್ರಾಸ್ಡ್ ಅಬೌವ್ EMA 30 ಆಯಿತಾ. ಮತ್ತೆ ಎರಡನೇ ಕಂಡೀಷನು ಕ್ಲೋಸ್, ನನ್ನ ಲೇಟೆಸ್ಟ್ ಕ್ಲೋಸ್ ಏನಿದೆ ಅಂದರೆ ಕ್ಯಾಂಡಲ್ ಸ್ಟಿಕ್ ಕ್ಲೋಸ್ ಏನಿದೆ ಶುಡ್ ಬಿ ಗ್ರೇಟರ್ ದ್ಯಾನ್ EMA 15, 15 ಮೇಲೆ ಇರಬೇಕು ಅಂತ. ಸೊ ನಾನು ಬರ್ದು ತೋರಿಸ್ಬೇಕಂದ್ರೆ ಇಲ್ಲಿ ನಾನು ಬರ್ದು ತೋರಿಸ್ದಲ್ಲ ನಿಮಗೆ ಕಂಟ್ರೋಲ್ಸ್ ನೋಡಿ, ಇದು ಈ ಕಂಡೀಷನ್ ಎಸ್ಪೆಷಲಿ ಇಲ್ಲಿ ಕ್ರಾಸ್ ಓವರ್ ಆಗಿದೆ. ಈ ಕ್ಯಾಂಡಲ್ ಸ್ಟಿಕ್ ಕ್ಲೋಸ್ ಕೂಡ ನನಗೆ EMA 15 ಮೇಲೆ ಆಗಿದೆ ಅಂತ ನನಗೆ ಈ ಕಂಡೀಷನ್ ಬೇಕು, ಫ್ಯೂಚರ್ ಸ್ಟಾಕಲ್ಲಿ ಹುಡುಕಬೇಕು ಅಂತ ಹೇಳ್ತಾನೆ. ಅಷ್ಟು ಮಾಡಿ ಇಲ್ಲಿ ರನ್ ಸ್ಕ್ಯಾನ್ ಮಾಡಿಬಿಡಿ. ನನಗೆ LIC ಹೌಸಿಂಗ್ ಫೈನಾನ್ಸ್ ಮಾತ್ರ ಒಂದೇ ಒಂದು ಬಂದಿದೆ ಈಗ ಅಲ್ವಾ. ನನಗೆ ಫ್ಯೂಚರ್ ಸ್ಟಾಕಲ್ಲಿ ಹುಡುಕೋದ್ರಿಂದ LIC ಹೌಸಿಂಗ್ ಫೈನಾನ್ಸ್ ಮಾತ್ರ ಬಂದಿದೆ. ಅಕಸ್ಮಾತ್ ನಾನು ನಿಫ್ಟಿ 500 ಮಾಡಂತ ಅನ್ಕೊಳ್ಳೋಣ, ರನ್ ಸ್ಕ್ಯಾನ್ ಮಾಡಿ ನೋಡಿ ಎಷ್ಟೊಂದು ಬಂತು ಅಲ್ವಾ. ಸೊ LIC ಹೌಸಿಂಗ್ ಫೈನಾನ್ಸ್ ನೋಡೋಣ, ಫ್ಯೂಚರ್ ಸ್ಟಾಕೇ ಬೇಕಾದ್ರಿಂದ LIC ಹೌಸಿಂಗ್ ಫೈನಾನ್ಸ್ ಮಾತ್ರ ಬೇಕು ನನಗೆ. LIC ಹೌಸಿಂಗ್ ಫೈನಾನ್ಸ್ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಮೂವಿಂಗ್ ಆವ್ರೇಜ್ ಹಾಕೋಬೇಕು. ಇಲ್ಲಿ ನೀವೇ ಚೆಕ್ ಮಾಡ್ಬೇಕಂದ್ರೆ ಮೂವಿಂಗ್ ಆವ್ರೇಜ್ ಬೇಕಲ್ಲ. ಸೊ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಇದನ್ನು ನೀವು ಚೇಂಜ್ ಮಾಡಬೇಕು. ಇದು ಇನ್ಪುಟ್ಟು 15 ಚೆಕ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋದು ಆಯಿತಾ, ನಾನು ಚೆಕ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋದು. ಇದು 30 ಬೇಕು ನನಗೆ. ನೋಡಿ ಜಸ್ಟ್ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಜಸ್ಟ್ ಮೇಲೋಗಿದೆ. ನನ್ನ ಕ್ಲೋಸ್ ಕೂಡ ಈ ಲೈನ್ಗಳು ಮೇಲೆ ಇದೆ ಆಯಿತಾ, ಪರ್ಫೆಕ್ಟ್.
ನಾವು ನೋಡಿ ಇನ್ನೊಂದೆರಡು ನೋಡೋಣ. ಈಗ ಫ್ಯೂಚರ್ಸ್ ಬೇಡ ನನಗೆ ಏನಂದರೆ ನಿಫ್ಟಿ 500 ಇಂದ ತೊಗೊಂಡಿದ್ದೀನಿ ಅಂತ ಹೇಳ್ಕೊಂಡ್ರೆ ಇಂಗರ್ಸ್ ಆ್ಯಂಡ್ ರಾಲ್ ಅಂತ ಇದೆ. ಇಂಗರ್ಸ್ ಆ್ಯಂಡ್ ರಾಲ್ ನೋಡಿ ಚೆಕ್ ಮಾಡಿ. ಇಂಗರ್ಸ್ ಆ್ಯಂಡ್ ನೋಡಿ ಪರ್ಫೆಕ್ಟ್. ನೋಡಿ ಈಗ ತಾನು ಕಟ್ ಆಗಿದೆ, ಕ್ಲೋಸ್ ಕೂಡ ಮೇಲೆ ಆಗಿದೆ. ನಂಗೆ ಇದು ಪರ್ಫೆಕ್ಟ್ ಕಂಡೀಷನ್ ನಂಗೆ ಬೈ ಮಾಡೋಕ್ಕೆ ಅಲ್ವಾ. ಸ್ವಿಂಗ್ ಟ್ರೇಡರ್ಸ್ ಯಾರು ಬೇಕೋ ಅವ್ರುಗಳಿಗೆ ಹೇಳ್ತಾರೆ ನಾನು, ಶಾರ್ಟ್ ಟರ್ಮ್ ಟ್ರೇಡರ್ಸ್ಗೋಸ್ಕರ 15-30 ನಿಮ್ಮ ಕಂಡೀಷನ್ ಪ್ರಕಾರ ಇದು ಮಾಡ್ಬೋದು. ಅಕಸ್ಮಾತ್ ಬೇರಿಶ್ ಮಾರ್ಕೆಟಲ್ಲಿ ನಿಮಗೆ ಕೆಳಗೆ ಹೋಗೋ ಸ್ಟಾಕ್ ಹುಡುಕಬೇಕು ಅಂತ ಅನ್ಕೊಳ್ಳೋಣ, ಅವಾಗ ಏನು ಮಾಡ್ತೀರಾ? ಕ್ರಾಸ್ಡ್ ಅಬವ್ ಅಂತಿದೆ, ಅದ್ರ ಬದಲು ನಿಮಗೆ ಕ್ರಾಸ್ಡ್ ಬಿಲೋ ಅಂತ ಹಾಕೊಳ್ಳಿ. ನೋಡಿ ಇಲ್ಲಿ ಕ್ರಾಸ್ಡ್ ಅಬವ್ ಬದಲು ಕ್ರಾಸ್ಡ್ ಬಿಲೋ ಅಂತಿದೆ. ಇಲ್ಲಿ ನೋಡಿ ಕ್ರಾಸ್ಡ್ ಬಿಲೋ ಅಂತ ಹಾಕೊಂಡು ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್ ಅಲ್ಲ, ನನಗೆ ಲೇಟೆಸ್ಟ್ ಕ್ಲೋಸ್ ಲೆಸ್ ದ್ಯಾನ್ ಬೇಕು. ನನಗೆ ಲೇಟೆಸ್ಟ್ ಕ್ಲೋಸ್ ಲೆಸ್ ದ್ಯಾನ್ EMA 15 ಅಂತ ಹಾಕೊಂಡಿದ್ದೀನಿ ನಾನು ಅಷ್ಟೇ. ನನಗೆ ರನ್ ಸ್ಕ್ಯಾನ್ ಮಾಡಿ ನನಗೆ ನೋಡಿ ಸುಮಿಕೆಮ್ ಅಂತ ಬಂದಿದೆ. ಇದು ಸುಮಿಕೆಮ್ ಚೆಕ್ ಮಾಡೋಣ. ನೋಡಿ ಸುಮಿಕೆಮ್ ಪರ್ಫೆಕ್ಟ್. ನೋಡಿ ನನಗೆ ಇಲ್ಲಿ ಕಟ್ ಹೊಡೆದಿದೆ, ಇಲ್ಲಿ ಕಾಣಿಸ್ತಾ, ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಮರೆ ಆಗ್ಬಿಟ್ಟಿದೆ. ಇಲ್ಲಿ ನನಗೆ 15-30 ಕೆಳಗೆ ಹೊಡೆದಿದೆ, ನಂಗೆ ಕ್ಲೋಸ್ ಕೂಡ ಕೆಳಗಿದೆ. ಪರ್ಫೆಕ್ಟ್ ಶಾರ್ಟ್ ಆಪರ್ಚುನಿಟಿ ಇದು ನನಗೆ ಅಲ್ಲೋ, ಶಾರ್ಟಿಂಗ್ ಆಪರ್ಚುನಿಟಿ ಅಷ್ಟೇ. ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಒಂದು ಬೇಡ ಅಂತ ಹೇಳಿದ್ರೆ ಅದನ್ನು ಮ್ಯೂಟ್ ಮಾಡ್ಕೊಂಬಿಡಿ. ಈಗ ಇದನ್ನ ಸೇವ್ ಮಾಡ್ಬೇಕಂತ ಅನ್ಕೊಳ್ಳೋಣ. ಏನಿಲ್ಲ, ನೀವು ಸುಮ್ಮನೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಸೇವ್ ಸ್ಕ್ಯಾನ್ ಅಂತ ಹೊಡೀರಿ. ಇದಕ್ಕೆ ಒಂದು ಹೆಸರು ಕೊಡಿ, ನಿಮ್ಮದೇ ಹೆಸರು ಕೊಡಿರಿ ಆಯಿತಾ. EMA ಡೆಮೋ ಅಂತ ಬರಿತಾ ಈಗ, ಡೆಮೋ ಅಂತ ಬರೀ, ನಿಮ್ಮ ಇಷ್ಟ ಬಂದಿದ್ದು ಬರ್ಕೊಳ್ಳಿ, ನಿಮ್ಮ ಹೆಸರು ಬರ್ಕೊಳ್ಳಿ. ಪ್ರಿಯರಾಮ್ ಅಂತ ನನ್ನ ಹೆಸರಿದೆ. EMA ಡೆಮೋ ಅಂತ ಹಾಕ್ಬಿಟ್ಟು ಇಲ್ಲಿ ಹಾಕೊಟ್ಟ ನಾನು. ಆಮೇಲೆ ಡಿಸ್ಕ್ರಿಪ್ಷನ್ ಬರೀರಿ, ಏನು ಮಾಡ್ತಾ ಅಂತ ಹೇಳ್ಕೊಳ್ಳಿ. ಸ್ಕ್ಯಾನ್ ಕ್ಯಾಟಗರಿ ಏನು ಸ್ಕ್ಯಾನ್ ಕ್ಯಾಟಗರಿ ಇದು? ಇಂಟ್ರಾಡೇ ಬೇರಿಶ್ ಸ್ಕ್ಯಾನಾ? ಇಂಟ್ರಾಡೇ ಬೇರಿಶ್ ಸ್ಕ್ಯಾನ್ ಇದು ಅಲ್ವಾ. ಇಂಟ್ರಾಡೇ ಬೇರಿಶ್ ಸ್ಕ್ಯಾನ್ ಮಾಡಿದ್ದೀನಿ, ಯಾಕಂದರೆ ಬಿಲೋ ಅಂತ ಹಾಕಿರೋದ್ರಿಂದ. ಸಬ್ಮಿಟ್ ಹೊಡಿರಿ. ಪ್ರೈವೇಟ್ ಅಂತ ಮಾಡಿದ್ರೆ ನೀವು ಮಾತ್ರ ನೋಡ್ಬೋದು, ಅದು ಬರೀ ಪ್ರೀಮಿಯರ್ ಮೆಂಬರ್ಸ್ ಮಾತ್ರ, ಯಾರು ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆ ಮಾತ್ರ ಈಸ್ ಪ್ರೈವೇಟ್ ಅಂದರೆ ಬೇರೆ ಯಾರು ನಿಮ್ಮ ಸ್ಕ್ಯಾನ್ನ ಉಪಯೋಗಿಸೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಈಸ್ ಪ್ರೈವೇಟ್ ಅಂತ ಕ್ಲಿಕ್ ಮಾಡಬೇಕಾದ್ರೆ ಸಬ್ಮಿಟ್ ಅಂತ ಹೊಡೆದ್ರೆ ಅದು ಸೇವ್ ಆಗುತ್ತೆ. ಸೇವ್ ಆಗಿದ್ದ ನೀವು ನಿಮ್ಮ ಡ್ಯಾಶ್ ಬೋರ್ಡಲ್ಲಿ, ಈ ಡ್ಯಾಶ್ ಬೋರ್ಡ್ ಸ್ಕ್ಯಾನ್ಸಲ್ಲಿ ನೀವು ನಾನು ಸೇವ್ ಮಾಡಿ ತೋರಿಸ್ನಲ್ಲ ಅಲ್ಲಿ ನೀವು ನೋಡ್ಕೋಬೋದು. ವೆರಿ ಸಿಂಪಲ್. ಓಕೆನಾ? ಇದನ್ನ ಸೇವ್ ಮಾಡೋಕ್ಕೆ ಹೋಗಲ್ಲ ಈಗ, ಯಾಕಂದರೆ ನನಗಿದು ಬೇಕಾಗಿಲ್ಲ. ನೆಕ್ಸ್ಟ್ ನೋಡೋಣ. ಈಗ ನಾವು ನೆಕ್ಸ್ಟ್ ನೋಡೋಣ. ಈಗ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಚೆಕ್ ಮಾಡೋಣ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ನನಗೆ ವೆರಿ ಸಿಂಪಲ್ ಆಗಿ ನನಗೆ ಏನು ಬೇಕಂದರೆ, ಈಗ ಫಾರ್ ಎಕ್ಸಾಂಪಲ್ ಗುರುವಾರ ಇಲ್ಲಿ ಕ್ಲೋಸ್ ಆಗಿದೆ, ಈ ಥರ ಥರ್ಸ್ಡೇ ಕ್ಲೋಸ್ ಆಗಿದೆ ಗುರುವಾರ, ನನಗೆ ಈ ಥರ ಬೇಕು ಒಂದು ಅಂತ ಗ್ಯಾಪ್ ಅಪ್ ಆಗಿರಬೇಕು. ಅಂದರೆ ಇಲ್ಲಿ ಗ್ಯಾಪ್ ಇರಬೇಕಲ್ಲಿ. ಸೊ ಅದು ಹೆಂಗೆ ಕಂಡಿಡಿಯೋದು ನಾನು? ಈ ಒಂದು ಕ್ಲೋಸ್ ಪ್ರೈಸಿನ ಅಥವಾ ಈ ಒಂದು ಕ್ಲೋಸ್ ಪ್ರೈಸ್ ಏನಿದೆ ಆಯಿತಾ, ಈ ಒಂದು ಕ್ಲೋಸ್ ಪ್ರೈಸ್ ಇದು ಗ್ರೀನ್ ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು, ಅದು ಹಸಿರು ಕ್ಯಾಂಡಲ್ ಆದರೆ ಕ್ಲೋಸ್ ಇಲ್ಲಿರುತ್ತೆ, ಇಲ್ಲಿರುತ್ತೆ. ಸೊ ಈ ಕ್ಯಾಂಡಲ್ ಕ್ಲೋಸ್ಗಿಂತ ನನಗೆ ನನ್ನ ಓಪನ್ ಪ್ರೈಸ್, ಇವತ್ತಿನ ಓಪನ್ ಪ್ರೈಸ್ ಅಂದರೆ ಶುಕ್ರವಾರದ ಓಪನ್ ಪ್ರೈಸು ಒಂದು ಯಾವುದೋ ಒಂದು ಪರ್ಸೆಂಟೇಜ್ ಅಥವಾ 2% ಅಥವಾ 3% ಜಾಸ್ತಿ ಓಪನ್ ಆಗಿರಬೇಕು, ಅಥವಾ 5% ಓಪನ್ ಜಾಸ್ತಿ ಆಗಿರುತ್ತೋ ಆ ಥರ ನನಗೆ ಹಿಂದಿನ ಗುರುವಾರ ಕ್ಲೋಸ್ಗಿಂತ ಒಂದು ಓಪನ್ ಪ್ರೈಸ್, ಶುಕ್ರವಾರದ ಓಪನ್ ಪ್ರೈಸ್ ಜಾಸ್ತಿ ಮೇಲಿರಬೇಕು, ಅಥವಾ ಗುರುವಾರದ ಕ್ಲೋಸ್ಗಿಂತ ಶುಕ್ರವಾರದ ಓಪನ್ನು ಜಾಸ್ತಿ ಕೆಳಗಿರಬೇಕು, ಗ್ಯಾಪ್ ಡೌನ್ ಆಗಿರಬೇಕು. ಈ ಥರ ಒಂದು ಹುಡುಕ್ಬೇಕು ನಾನು. ಅದನ್ನು ಹೆಂಗೆ ಹುಡುಕೋದು? ವೆರಿ ಸಿಂಪಲ್, ತುಂಬ ಈಸಿಯಾಗಿ ಮಾಡ್ಬೋದು. ಇದನ್ನ ನೀವೇನು ಮಾಡಬೇಕು? ಮಾಮೂಲಿ ಇಲ್ಲಿ ಪ್ಲಸ್ ನಂಬ್ಕೊಳ್ಳಿ, ಇಲ್ಲಿ ಪ್ಲಸ್ ಅಂದ್ಕೊಂಡು ಫಸ್ಟು ನನ್ನ ಓಪನ್ ಪ್ರೈಸ್ ಅಂದರೆ ಲೇಟೆಸ್ಟ್ ಓಪನ್ ಪ್ರೈಸ್, ಶುಕ್ರವಾರದ ಓಪನ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದ್ಯಾನ್, ನೋಡಿ ವೆರಿ ಸಿಂಪಲ್, ಶುಕ್ರವಾರದ ಓಪನ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಗುರುವಾರದ ಕ್ಲೋಸ್ ಪ್ರೈಸ್. ಗುರುವಾರ ಅಂದರೆ 1 ಡೇ ಅಗೋ ಅಂತ ಹಾಕಬೇಕು. ಸೊ ಲೇಟೆಸ್ಟ್ ಓಪನ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 1 ಡೇ ಅಗೋ, ಅಂದರೆ ಗುರುವಾರದ ಕ್ಲೋಸ್ ಪ್ರೈಸ್ಗಿಂತ ಜಾಸ್ತಿ ಇರಬೇಕು. ಸುಮ್ಮನೆ ಜಾಸ್ತಿ ಇರೋದು ಸಾಲದು, ಕೆಲವು ಪರ್ಸೆಂಟೇಜ್ ಜಾಸ್ತಿ ಇರಬೇಕು. ಎಷ್ಟು ಪರ್ಸೆಂಟೇಜು ನಾನು ಹೇಳಿದೆ? ಅದಕ್ಕೆ 1.02 ಅಂತ ಹೇಳ್ತೀನಿ. ಹೆಂಗೆ 1.02 ಅಂದರೆ ಅದು ಹೇಳ್ತೀನಿ. ಫಸ್ಟು ನೋಡಿ, ಮ್ಯಾಥಮೆಟಿಕ್ಸ್ ಇದೆಲ್ಲ ಬೇಸಿಕ್ ಮ್ಯಾಥಮೆಟಿಕ್ಸು. 2% ಅಂದರೆ ಎಷ್ಟು? 2% ಅಂದರೆ 2/100 ಅಂತ ಅಂದರೆ 0.02 ಅಂತ ಅರ್ಥ. ಸೊ ನಾನು ಕ್ಯಾಂಡಲ್ ಸ್ಟಿಕ್ಕರ್ ಮಾಡಬೇಕಂದ್ರೆ ಇದು ಗುರುವಾರದ ಕ್ಯಾಂಡಲ್ ಅಂದರೆ ಗುರುವಾರ ಕ್ಯಾಂಡಲ್ ಎಲ್ಲಿ ಓಪನ್ ಇರ್ತೋ ಅದು 1 ಅಂತ ಅಂದ್ಕೊಂಡ್ರೆ ಪ್ಲಸ್ 0.02 ಅಂದರೆ 2% ಅಲ್ವಾ, 2%. ಸೊ 1 ಪ್ಲಸ್ 0.02 ಅಂದರೆ 1.02 ಆಗುತ್ತೆ, ಆದರೆ 2% ಜಾಸ್ತಿ ಅಂತ ಅರ್ಥ ಅಲ್ವಾ. ಇದು ಬೇಸಿಕ್ ಮ್ಯಾಥಮೆಟಿಕ್ಸ್, ಸುಮ್ಮನೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಲೇಟೆಸ್ಟ್ ಓಪನ್ ಗ್ರೇಟರ್ ದ್ಯಾನ್ 1 ಡೇ ಅಗೋ ಕ್ಲೋಸ್ ಬೈ ಎಷ್ಟು ಪರ್ಸೆಂಟೇಜು? 2% ಅಂದೆ. ಸೊ ಅದು 1.02 ಅಂತ ಹಾಕೊಳ್ಳಿ. 3% ಅಂದರೆ 1.03 ಮಾಡ್ಕೊಳ್ಳಿ, 5% ಅಂದರೆ 1.05 ಮಾಡ್ಕೊಳ್ಳಿ, ಆ ಥರ ಮಾಡ್ಕೋತೀರಾ. ಜೊತೆಗೆ ನನಗೆ ಲೇಟೆಸ್ಟ್ ಓಪನ್ನು ಲೆಸ್ ದ್ಯಾನ್ ಅಂದರೆ ಗ್ಯಾಪ್ ಡೌನ್ಗೋಸ್ಕರ ಲೆಸ್ ದ್ಯಾನ್ ಕ್ಲೋಸ್. ಯಾವ ಕ್ಲೋಸು? 1 ಡೇ ಅಗೋ ಕ್ಲೋಸ್. ಇದೆಲ್ಲ ಕಾಂಪ್ಲಿಕೇಶನ್ ಅನಿಸಿದ್ರೆ ನಿಮಗೆ ಇನ್ನೊಂದ್ಸರಿ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೈ ನಂಬರ್ ಏನು ಮಲ್ಟಿಪ್ಲಿಕೇಶನ್ ಮಾಡಿ, ಕ್ಲೋಸ್ ಮಲ್ಟಿಪ್ಲೈಡ್ ಬೈ ನಂಬರ್.
ಕಮ್ಮಿ ಆದ್ರಿಂದ 0.98 ಅಲ್ವಾ. 2% ಕಮ್ಮಿ ಅಂದರೆ 1ಗಿಂತ 0.98 ಕಮ್ಮಿ ಅಂತ. ಸೊ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಲೇಟೆಸ್ಟ್ ಓಪನ್ ಗ್ರೇಟರ್ ದನ್ 1 day ago ಕ್ಲೋಸ್ ಬೈ 1.02 ಪಾಸಸ್ ಆಲ್ ಅಂತಿದೆ. ಯಾವ್ದು ಎಲ್ಲ ಕಂಡೀಷನ್ ಆಗಬೇಕು ಅಲ್ವಾ, ಎಲ್ಲ ಕಂಡೀಷನ್ ಆಗಬೇಕಾದ್ರೆ ಇದೆ ಯಾರು ಒಂದು ಕಂಡೀಷನ್ ಆಗಬೇಕು. ಅದಕ್ಕೆ ಪಾಸಸ್ ಆಲ್ ಬದಲು ಪಾಸಸ್ ಎನಿ, ಯಾವುದಾದ್ರೂ ಒಂದು ಕಂಡೀಷನ್ ಮಾಡಿದ್ರು ನಂಗೆ ಸ್ಟಾಕ್ ಕೊಡು, ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ತೆಗೆದುಕೊಡು ಕ್ಯಾಶ್ ಮಾರ್ಕೆಟಿಂದ. ಲೇಟೆಸ್ಟ್ ಓಪನ್ ಗ್ರೇಟರ್ ದನ್ 1 day ಕ್ಲೋಸ್ ಬೈ 1.02 ಅಥವಾ ಎನಿ ಅಂದರೆ ಅಥವಾ ಲೇಟೆಸ್ಟ್ ಓಪನ್ ಲೆಸ್ ದನ್ 1 day ಕ್ಲೋಸ್ ಬೈ ನಂಬರ್ 0.9 ಅಂದರೆ 2% ಕಮ್ಮಿ, 2% ಮೇಲೆ 2% ಕಮ್ಮಿ ಅಂತ ಮಾಡ್ತಾ ಇದ್ದೀನಿ. ಇದನ್ನು ಮಾಡಿ ಇಲ್ಲಿ ರನ್ ಸ್ಕ್ಯಾನ್ ಮಾಡ್ತೀನಿ. ಇಲ್ಲಿ ತುಂಬ ಬಂದ್ಬಿಡುತ್ತೆ ನಿಮಗೆ ಅಲ್ವಾ. ಇಷ್ಟೊಂದು ಬೇಡ ನನಗೆ, ಬರೀ ನಾನು ಫ್ಯೂಚರ್ ಸ್ಟಾಕಲ್ಲಿ ಮಾತ್ರ ಮಾಡ್ತಿದ್ದ, ನಿಫ್ಟಿ 100 ಮಾತ್ರ ಮಾಡ್ತಿದ್ರೆ ನಿಫ್ಟಿ 100 ಮಾಡಿಕೊಂಡು ರನ್ ಸ್ಕ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬಯೋಕಾನ್ ಅಂತ ಬಂತು. ಈ ಬಯೋಕಾನ್ ಗ್ಯಾಪ್ ಅಪ್ ಆಯ್ತಾ ಗ್ಯಾಪ್ ಡೌನ್ ಆಯ್ತಾ ಅಂತ ಚೆಕ್ ಮಾಡೋಣ. ಬಯೋಕಾನ್ ತಗೊಳ್ಳಿ, ಕಂಟ್ರೋಲ್ ಸಿ. ನಾವು ಚಾರ್ಟಲ್ಲಿ ಹುಡುಕೋದು ತುಂಬ ಅತ್ಯವಶ್ಯಕ. ಹೋಗ್ಬಿಟ್ಟು ಇಲ್ಲಿ ಹುಡುಕಿ ಬಯೋಕಾನ್. ನೋಡಿ ಇದು ಗ್ಯಾಪ್ ಅಪ್ ನೋಡಿ, ಇಲ್ಲಿ ಓಪನ್ ಆಗಿದೆ ಆಯ್ತಾ, ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗಿದೆ. ನಿಮಗೆ ಓಪನ್ ಇಲ್ಲಿದೆ ನೋಡಿ, ಇಲ್ಲಿ ನಿಮ್ಮ ಇದು ಕ್ಲೋಸ್ ಆಗಿರೋದು ಹಸಿರು ಕ್ಯಾಂಡಲ್ ಅಂದರೆ ಇಲ್ಲಿ ಮೇಲೆ ಓಪನ್ ಇರುತ್ತಲ್ವಾ. ಸೊ ಈ ಪಾಯಿಂಟಲ್ಲಿ ಓಪನ್ ಆಗಿದೆ. ಮಾರನೇ ದಿನ ಅಂದರೆ ಶುಕ್ರವಾರ ಓಪನ್ ಆಗಿದೆ, ಇಲ್ಲಿ ಓಪನ್ ಆಗಿದೆ. ಸೊ ಗ್ಯಾಪ್ ಅಪ್ ಓಪನ್ ಆಗಿದೆ, ಓಪನ್ ಆಗಿ ಆಮೇಲೆ ಕೆಳಗೆ ಬಂದಿದೆ ಅಷ್ಟೇ. ಸೊ ಗ್ಯಾಪ್ ಅಪ್ ಓಪನ್ ಆಗಿದೆ. ಇನ್ನೊಂದು 2 ಸ್ಟಾಕ್ ನೋಡೋಣ ಹಂಗೇನೆ. ನೋಡಿ ಇನ್ನೊಂದು PNB ಅಂತಿದೆ, ಚೆಕ್ ಮಾಡೋಣ. PNB ಏನಾಗಿದೆ ನೋಡೋಣ. PNB ಮೋಸ್ಟ್ಲಿ ಗ್ಯಾಪ್ ಡೌನ್ ಆಯಿತು ಅನ್ಕೋತೀನಿ. ಇದು ಗ್ಯಾಪ್ ಅಪ್ಪೇನೆ ನೋಡಿ, ಇದು ಗ್ಯಾಪ್ ಅಪ್ಪೇನೆ. ಇದು ಕೂಡ ನಿಮಗೆ ಇಲ್ಲಿ ಕ್ಲೋಸ್ ಆಗಿದೆ, ಓಪನ್ ಆಗಿರೋದು ಇಲ್ಲಿ. ಸೊ 0.2%. ಜಾಸ್ತಿ ಬೇಕು ಅಂದರೆ ನೀವು ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. 0.5 ದೊಡ್ಡ ಗ್ಯಾಪ್ ಅಪ್ ಅಥವಾ 0.95 ಈ ಥರ ಮಾಡಿಕೊಂಡು ರನ್ ಸ್ಕ್ಯಾನ್ ಮಾಡಿ. ಯಾವುದೂ ಇಲ್ಲ ನೋಡಿ, ಅಷ್ಟೊಂದು ಗ್ಯಾಪ್ ಅಪ್ ಆಗಿರೋದು ಯಾವುದೂ ಇಲ್ಲ. ಸೊ ಕ್ಯಾಶ್ ಮಾರ್ಕೆಟಲ್ಲಿ ಇದೆಯಾ ನೋಡೋಣ, ಚೆಕ್ ಮಾಡೋಣ. ಓ ಬಂದಿದೆ ನೋಡಿ, ಎಷ್ಟೊಂದು ಬಂದಿದೆ. ಸೊ ಯಾವುದೋ TPL ಪ್ಲಾಸ್ಟಿಕ್ ಲಿಮಿಟೆಡ್, ಅದನ್ನು ನೋಡೋಣ. ಸುಮ್ಮನೆ ಚೆಕ್ ಮಾಡಿ, ಇದೆಲ್ಲ ಟ್ರೇಡ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನೋಡಿ ಎಂಥ ದೊಡ್ಡ ಗ್ಯಾಪ್ ಡೌನ್ ನೋಡಿ, ಇಲ್ಲಿಂದ ಇಲ್ಲಿ ಗ್ಯಾಪ್ ಡೌನ್. ಸೊ ಈ ಥರ ಒಂದು ಸ್ಟಾಕ್ಗಳನ್ನ ನೀವು ಹುಡುಕಬೇಕು ಅಂದರೆ ನೀವು ಈ ಥರ ಒಂದು ಸ್ಕ್ಯಾನರ್ನ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗೆ ನೀವು ಹಾಕೋಬಹುದು. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಮಗೆ ನೋಡಿ ಇದರಲ್ಲಿ ಒಂದೇ ಒಂದು ವಿಶಿಷ್ಟತೆ ಅಂದರೆ ನಾವು ಇದರಲ್ಲಿ ಎನಿ ಅಂತ ಹಾಕಿದ್ದೀವಿ. ಎನಿ ಅಂತ ಹಾಕಿದ್ರೆ ಯಾವುದಾದ್ರೂ ಒಂದು ಕಂಡೀಷನ್ ಸ್ಟಾಕ್ ಆಗಬೇಕು ಅಂತ. ಬರೀ ಗ್ಯಾಪ್ ಅಪ್ಪೇ ಹುಡುಕ್ಬೇಕಾ, ಇದನ್ನು ಕ್ಲೋಸ್ ಮಾಡ್ಕೊಂಬಿಡಿ, ರನ್ ಸ್ಕ್ಯಾನ್ ಮಾಡಿ. ನೋಡಿ ಗ್ಯಾಪ್ ಅಪ್ ಮಾತ್ರ ಬರುತ್ತೆ, ಗ್ಯಾಪ್ ಡೌನೇ ಬೇಕಾ ಬರೀ, ಇದನ್ನು ಕ್ಲಿಕ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಳಿ, ರನ್ ಸ್ಕ್ಯಾನ್ ಮಾಡಿ. ನಿಮಗೆ MF ಸೆಟ್ ಅಂತ, ಮ್ಯಾಪ್ ಸೆಟ್ ಆಫ್ ಅಂತ ಬಂದಿದೆ ನೋಡಿ. ಇಲ್ಲಿ ಕ್ಲೋಸ್ ಆಗಿದೆ ಆಯಿತಾ, ಓಪನ್ ಆಗಿರೋದು ಇಲ್ಲಿ. ಸೊ ಎಂಥ ದೊಡ್ಡ ಗ್ಯಾಪ್ ಡೌನ್ ಆಗಿದೆ ನೋಡಿ, ಇದು ಎಂಥ ದೊಡ್ಡ ಗ್ಯಾಪ್ ಡೌನ್ ಆಗಿದೆ ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಪ್ರೈಸ್ ವಾಲ್ಯೂಮ್ ಬ್ರೇಕ್ಔಟ್ ನೋಡಿ, ಇದು ವೆರಿ ಇಂಟ್ರೆಸ್ಟಿಂಗ್. ಇದೆಲ್ಲ ಸ್ಕ್ಯಾನ್ಗಳು ನೀವು ಕಲ್ತ್ಕೊಂಡ್ಬಿಟ್ರೆ ಪ್ರೈಸ್ ವಾಲ್ಯೂಮ್ ಬ್ರೇಕ್ಔಟ್ ಇದೆಲ್ಲನೂ ಮಾರ್ಕೆಟಲ್ಲಿ ಆಟ ಆಡ್ಬೋದು ನಾವು. ಸೊ ಪ್ರೈಸ್ ವಾಲ್ಯೂಮ್ ಬ್ರೇಕ್ಔಟ್ ಅಂದರೆ ಏನು? ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ರೈಸ್ ಈಸ್ ಗ್ರೇಟರ್ ದೆನ್ 5% ಫ್ರಮ್ ಎಸ್ಟರ್ಡೇ. ಅಂದರೆ ನನ್ನ ಪ್ರೈಸ್ ಏನಿದೆ ಅದು ನೆನ್ನೆಗಿಂತ 5% ಜಾಸ್ತಿ ಆಗಿದೆ. ಓಕೆನಾ, ಯಾವುದೋ ಒಂದು ಸ್ಟಾಕ್ ಇಂದು. ಜೊತೆಗೆ ವಾಲ್ಯೂಮ್ ಕೂಡ ನನಗೆ ಹೈಯರ್ ವಾಲ್ಯೂಮ್ ಆಗಿದೆ. 30 ದಿನ ಆವ್ರೇಜ್ ವಾಲ್ಯೂಮ್ ಬಂದು, ಅಂದರೆ 30 ದಿನ ಆವ್ರೇಜ್ ಸ್ವಲ್ಪ ಇಷ್ಟಿಷ್ಟೇ ನಡೀತಾ ಇತ್ತು, ವಾಲ್ಯೂಮ್ ಇಷ್ಟಿಷ್ಟೇ ನಡೀತಾ ಇತ್ತು. ಬಟ್ ನಿನ್ನೆ ಮಾತ್ರ ಇದಕ್ಕಿಂತ ಆವ್ರೇಜ್ ಜಾಸ್ತಿ ಆಗಿದೆ ಆಯಿತಾ. ವಾಲ್ಯೂಮ್ ಹೈಯರ್ ದೆನ್ 5% ಇದು 30 days. ಜೊತೆಗೆ ಪ್ರೈಸ್ ಗ್ರೇಟರ್ ದೆನ್ 5% ಫ್ರಮ್ ಎಸ್ಟರ್ಡೇ. ನಿನ್ನೆಗಿಂತ ಪ್ರೈಸ್ ಕೂಡ ಒಂದೇ ಸರಿ ಮೇಲ್ ಹೋಗಿದೆ, ಹಿಂಗೆ ವಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ. ಈ ಥರ ಒಂದು ಬ್ರೇಕ್ಔಟ್ ಸ್ಟಾಕ್ಗಳು ಸ್ಟ್ರಾಟಜಿಗಳು, ಅದನ್ನು ಬೇಕಂದರೆ ಹೇಗೆ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಸೊ ಇದನ್ನು ವಾಲ್ಯೂಮ್ ಹೈಯರ್ ದೆನ್ 30 days ಆವ್ರೇಜ್ ವಾಲ್ಯೂಮ್ ಅಂತ ಹೇಳಿದ್ದೀನಿ. ಇದನ್ನು ಹೆಂಗೆ ಮಾಡೋದು ಅದನ್ನು ನೋಡೋಣ. ಈಗ ಮಾಮೂಲಿ ಹೋಗಿ ಕ್ರಿಯೇಟ್ ಸ್ಕ್ಯಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಸೇವ್ ಮಾಡ್ತಾ ಇಲ್ಲ ಯಾವ ಸ್ಕ್ಯಾನನ್ನು, ಯಾಕಂದರೆ ಇದು ನೀವೇ ಮಾಡ್ಕೊಳ್ಳಿ ಅಂತ. ಇಲ್ಲಿ ಮಾಮೂಲಿ ಪಾಸಸ್ ಆಲ್ ಇದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ. ಫಸ್ಟು ಪ್ಲಸ್ಸು ನಿಮ್ಗೇನು ಬೇಕು, ನೆನ್ನೆಗಿಂತ ಅಂದರೆ ಲೇಟೆಸ್ಟ್ ಕ್ಲೋಸು ಕೆಲವು ಪರ್ಸೆಂಟೇಜ್ ಏನು ಜಾಸ್ತಿ ಇರಬೇಕು. ಇಲ್ಲಿ ಪರ್ಸೆಂಟೇಜ್ ಅಂತಲೇ ಒಂದು ಆಪ್ರೇಷನ್ ಇದೆ. ಇದು ಪರ್ಸೆಂಟೇಜನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಪ್ಲಸ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೋಸ್ ಪರ್ಸೆಂಟೇಜ್ ಅಂತಲೇ ನಿಮ್ಗೊಂದು ಸಿಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಚೇಂಜ್ ನೋಡಿ. ಲೇಟೆಸ್ಟ್ ಪರ್ಸೆಂಟೇಜ್ ಚೇಂಜ್ ಎಷ್ಟು ಪರ್ಸೆಂಟೇಜ್ ಇರಬೇಕು? ಒಂದು 10%, 5% ಅಂತ ಹೇಳಿದ್ರೆ ನಾನು 5 ನಂಬರ್ ಹಾಕೋಣ. ಫಸ್ಟ್ ಇಲ್ಲಿ ನಂಬರ್ ಅಂತ ಹಾಕೊಳ್ಳಿ, ಗ್ರೇಟರ್ ದ್ಯಾನ್ ಆಯಿತಾ, ನಂಬರ್ 5%. ನೋಡಿ ಇಲ್ಲಿ ಏನು ಮಾಡಿದ್ದೀನಿ, ಲೇಟೆಸ್ಟ್ ಪರ್ಸೆಂಟೇಜ್ ಚೇಂಜ್ ಅಂದರೆ ಲೇಟೆಸ್ಟ್ ಅಂದರೆ ಲೇಟೆಸ್ಟ್ ಪ್ರೈಸು, ಪರ್ಸೆಂಟೇಜ್ ಚೇಂಜ್
ಗ್ರೇಟರ್ ದ್ಯಾನ್ ನಂಬರ್ 5 ಅಂದರೆ ಲೇಟೆಸ್ಟು 5% ಜಾಸ್ತಿ ಆಗಿರಬೇಕು. ಜೊತೆಗೆ ನನಗೆ ವಾಲ್ಯೂಮ್ ಕೂಡ ಕಂಡುಹಿಡಿಬೇಕು. ಸೊ ನೀವೇನು ಮಾಡಿ, ಇಲ್ಲಿ ವಾಲ್ಯೂಮ್ ಅಂತಾನೆ ನೋಡಿ ಇಲ್ಲಿ. ಸೊ ಲೇಟೆಸ್ಟ್ ವಾಲ್ಯೂಮ್ 30 ದಿನದ ಆವ್ರೇಜ್ ಬೇಕು. ಆವ್ರೇಜ್ ಕೊಡೋದು ಯಾವುದು? ನಂದು ಮೂವಿಂಗ್ ಆವ್ರೇಜ್ ಅಲ್ವಾ. ನನ್ನ ಆವ್ರೇಜ್ ಬೇಕು, 30 ದಿನದ ಆವ್ರೇಜ್ ಬೇಕು ಅಂದರೆ ವಾಲ್ಯೂಮ್ ಆವ್ರೇಜ್ ಅಂದರೆ ಮೂವಿಂಗ್ ಆವ್ರೇಜ್ ಬೇಕು. ಸೊ ಇಲ್ಲಿ SM ಅಂತ ಹೊಡೀರಿ, ಸಿಂಪಲ್ ಮೂವಿಂಗ್ ಆವ್ರೇಜ್ ಹೊಡೀರಿ. SMA ಸಿಂಪಲ್ ಮೂವಿಂಗ್ ಆವ್ರೇಜ್ ಹೊಡೆದ್ರೆ ನಿಮಗೆ ವಾಲ್ಯೂಮ್ ಫಸ್ಟ್ ಗ್ರೇಟರ್ ದ್ಯಾನ್ ಸಿಂಪಲ್ ಮೂವಿಂಗ್ ಆವ್ರೇಜ್ SMA. ಎಷ್ಟು ದಿನದ ಬೇಕು? 30 ದಿನ. 30 ದಿನ ಅಂದರೆ ಒಂದು ತಿಂಗಳಲ್ಲಿ 20 ದಿನನೇ ಟ್ರೇಡಿಂಗ್ ಡೇ ಇರೋದ್ರಿಂದ 20 ಅಂತ ಹಾಕೊಳ್ಳಿ. ಸೊ ಇಲ್ಲಿ ನೋಡಿ, ಲೇಟೆಸ್ಟ್ ವಾಲ್ಯೂಮ್ ಗ್ರೇಟರ್ ದ್ಯಾನ್ ಅಂದರೆ ಇವತ್ತಿನ ವಾಲ್ಯೂಮ್, ಲೇಟೆಸ್ಟ್ ವಾಲ್ಯೂಮ್ ಅಂದರೆ ಶುಕ್ರವಾರದ ವಾಲ್ಯೂಮ್ ಗ್ರೇಟರ್ ದ್ಯಾನ್ ಸಿಂಪಲ್ ಮೂವಿಂಗ್ ಆವ್ರೇಜ್ ಆಫ್ ಲಾಸ್ಟ್ 20 ಡೇಸ್, 20 ದಿನದ್ದು. ಅಷ್ಟಕ್ಕಿಂತ ಜಾಸ್ತಿ ವಾಲ್ಯೂಮ್ ಆಗಿರಬೇಕು. ಬಟ್ ಕೆಲವು ಅಗೇನ್ ಎಷ್ಟು ವಾಲ್ಯೂಮ್ ಜಾಸ್ತಿ ಆಗಿರಬೇಕು, ಅದು ಕೂಡ ಕೆಲವು ಜಾಸ್ತಿ ಆಗಿರಬೇಕಲ್ಲ. ಸುಮ್ಮನೆ ವಾಲ್ಯೂಮ್ ಜಾಸ್ತಿ ಇದ್ದರೆ ಸ್ವಲ್ಪ ಡಿಫ್ರೆನ್ಸ್ ಇದ್ರೂ ಬಂದ್ಬಿಡುತ್ತೆ. ಸೊ ನನಗೆ ಮಲ್ಟಿಪ್ಲೈಡ್ ಬೈ ಸಮ್ ನಂಬರ್ ಹಾಕೊಳ್ಳಿ, ಯಾವ್ದು ನಂಬರ್ ಹಾಕೊಳ್ಳಿ, ಇಂಟು 5 ಟೈಮ್ಸ್ ತಗೊಳ್ಳೋಣ. ಅಂದರೆ ಆವ್ರೇಜ್ಗಿಂತ 5% ಜಾಸ್ತಿ ಇರಬೇಕು, ಅಂದರೆ ಸಡನ್ನಾಗಿ ವಾಲ್ಯೂಮ್ ಜಾಸ್ತಿ ಆಗಿ ಅಂತ ಅರ್ಥ. ಸೊ ನೋಡಿ, ಇಲ್ಲೇನು ಮಾಡಿದ್ದೀನಿ, ಲೇಟೆಸ್ಟ್ ಪರ್ಸೆಂಟೇಜ್ ಚೇಂಜ್ ಗ್ರೇಟರ್ ದ್ಯಾನ್ ನಂಬರ್ 5 ಅಂದರೆ 5% ಜಾಸ್ತಿ ಆಗಿರಬೇಕು ಮೊನ್ನೆಗಿಂತ, ನೆನ್ನೆ ಪ್ರೈಸು. ಜೊತೆಗೆ ವಾಲ್ಯೂಮ್ ಕೂಡ ನನ್ನ ಮೂವಿಂಗ್ ಆವ್ರೇಜ್ ಏನು 20 ದಿನದ ಮೂವಿಂಗ್ ಆವ್ರೇಜ್ ಇದೆ, ಅದಕ್ಕಿಂತ ಒಂದು 5 ಟೈಮ್ಸ್ ಜಾಸ್ತಿ ಆಗಿರಬೇಕು ವಾಲ್ಯೂಮ್ ಅಂತ ಸುಮ್ಮನೆ ಒಂದು ಕಂಡೀಷನ್ ಬರೆದೀನಿ. ಕ್ಯಾಶ್ ಮಾರ್ಕೆಟ್ ಅಂತ ಹಾಕಿ ಸುಮ್ಮನೆ ರನ್ ಮಾಡೋಣ. ನೋಡಿ ಎಷ್ಟೊಂದು ಬಂತು, ಎಷ್ಟೊಂದು ಬಂದಿದೆ. ನಂಗೆ ಇಷ್ಟೊಂದು ಬೇಡ ನನಗೆ ಅಂದರೆ ಕ್ಯಾಶ್ ಮಾರ್ಕೆಟ್ ಬೇಡ ಅಂದರೆ ನಿಫ್ಟಿ 100 ಚೆಕ್ ಮಾಡೋಣ. ನಿಫ್ಟಿ 100 ಇದೆಯಾ ಅಂತ, ಇಂಡಿಗೋ ಅಂತ ಬಂದಿದೆ, ಚೆಕ್ ಮಾಡಿ. ಇಂಡಿಗೋ ಆ ಥರ ಆಗಿದೆಯಾ ಅಂತ ಚೆಕ್ ಮಾಡೋಣ. ಸೊ ಇಂಡಿಗೋ ತೊಗೊಳ್ಳಿ, ನಿಮ್ಮ ಚಾರ್ಟಿಗೆ ಹೋಗಿ ಕ್ಲಿಕ್ ಮಾಡಿ. ನಿಮ್ಗೆ ಏನು ಬೇಕು, ಇಲ್ಲಿ ವಾಲ್ಯೂಮ್ ಬೇಕು ನಿಮಗೆ ಅಲ್ವಾ. ಸೊ ಇಂಡಿಕೇಟರ್ಗೆ ಹೋಗ್ಬಿಟ್ಟು ವಾಲ್ಯೂಮ್ ಅಂತ ಹಾಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ, ಪ್ರೈಸ್ ಕೂಡ ನಿನ್ನೆ ಪ್ರೈಸ್ಗಿಂತ ಒಂದು ಎಷ್ಟು ಪಟ್ಟು ಜಾಸ್ತಿ ಆಗಿದೆ, 5% ಜಾಸ್ತಿ ಅಂತ ಹಾಕಿದ್ದೀನಿ. ಮಿನಿಮಮ್ 5% ಅಂತ ಹಾಕಿದ್ದೀನಿ, ಗ್ರೇಟರ್ ದ್ಯಾನ್ 5%. ಸೊ ಗ್ರೇಟರ್ ದ್ಯಾನ್ 5% ದೊಡ್ಡ ಒಂದು ಕ್ಯಾಂಡಲ್ ಬಂದಿದೆ. ಜೊತೆಗೆ ನನ್ನ ಮೂವಿಂಗ್ ಆವ್ರೇಜ್ ನೋಡಿ, ಇಲ್ಲಿ ವಾಲ್ಯೂಮ್ಗಳು ನೋಡಿ, ಎಷ್ಟು ಪುಟ್ಪುಟಾಣಿ ವಾಲ್ಯೂಮ್ ಬಾರ್ಗಳಿದೆ. ಒಂದೇ ಸರಿ ಇವತ್ತು ವಾಲ್ಯೂಮ್ ಕೂಡ ಜಾಸ್ತಿ. ಇದೊಂದು ಒಳ್ಳೆ ಬ್ರೇಕ್ಔಟ್ ಅಲ್ವಾ, ಒಳ್ಳೆ ಬ್ರೇಕ್ಔಟ್ ವಿತ್ ವಾಲ್ಯೂಮ್. ಇದೊಂದು ಪ್ರೈಸ್ ಕನ್ಫರ್ಮೇಷನ್ ನಿಮಗೆ. ನೋಡಿ, ನಾನು ಹೇಳ್ಕೊಡ್ತಿದ್ದಲ್ಲಿ ನೀವು ಕಾಂಬಿನೇಷನ್ ಮಾಡ್ಕೋಬೋದು ಬೇಕಿದ್ರೆ. ಪ್ರಾಸೆಸ್ ಆಲ್ ಮಾಡ್ಕೊಂಡು ಟಕ ಕಂಡೀಷನ್ ಹಾಕೊಂಡು ನಿಮಗೆ ವಾಲ್ಯೂಮ್ ಇಂಡಿಕೇಟರು, ಮೂವಿಂಗ್ ಆವ್ರೇಜ್ ಎಲ್ಲ ಹಾಕೊಂಡು ಬೇಕಾದ್ರೂ ಮಾಡ್ಬೋದು ಅಲ್ವಾ. ಸೊ ಇದೊಂದು ಪರ್ಫೆಕ್ಟ್ ಎಂಟ್ರಿ ನನಗೆ ಅಲ್ವಾ. ವಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ. ಸೊ ಇದು ನನ್ನ ವಾಲ್ಯೂಮ್ ಬ್ರೇಕ್ಔಟ್ದೊಂದು ಸ್ಟ್ರಾಟಜಿ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಇಚಿಮೋಕು. ನೋಡಿ, ಇಚಿಮೋಕು ವೆರಿ ಸಿಂಪಲ್. ನಾನು ಯಾಕೆ ಇಚಿಮೋಕು ಹೇಳ್ತೀನಿ, ನಾನು ಇಚಿಮೋಕು ನಾನು ಮಾತಾಡ್ತಾ ಇರ್ತೀನಿ. ಸರ್ ಇಚಿಮೋಕು ಬಗ್ಗೆ ಹೇಳ್ತೀರಾ, ಸ್ಟಾಕ್ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡ್ರೆ ವೆರಿ ಸಿಂಪಲ್. ನೋಡಿ, ಕ್ರಿಯೇಟ್ ಸ್ಕ್ಯಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಪ್ಲಸ್ ಮಾಡ್ಕೊಳ್ಳಿ. ಪ್ಲಸ್ ಮಾಡಿಕೊಂಡು ನಿಮ್ಗೇನು ಬೇಕು, ನಿಮಗೆ ಕ್ಲೋಸ್ ಅಬೌವ್ ಗ್ರೇಟರ್ ದ್ಯಾನ್, ಫಾರ್ ಎಕ್ಸಾಂಪಲ್ ಕ್ಲೌಡ್ ಬ್ರೇಕ್ಔಟ್ ತೊಗೊಳ್ಳೋಣ ಅಂತ ಅಂದ್ಕೊಳ್ಳೋಣ. ಇಲ್ಲೇನು ಬರ್ತೀನಿ, ಕಂಡೀಷನ್ ನೋಡ್ಕೊಳ್ಳಿ. ಇಲ್ಲಿ ಕ್ಲೌಡ್ ಬ್ರೇಕ್ಔಟ್ ಬೇಕು, ಕ್ಲೌಡ್ ಬ್ರೇಕ್ಔಟ್ ಕಂಡೀಷನ್ ಬೇಕು ನನಗೆ. ಸೊ ಇಚಿಮೋಕು ಕ್ಲೌಡ್ ಬ್ರೇಕ್ಔಟ್ ಬೇಕು ನನಗೆ. ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್ ಇಚಿಮೋಕು, ಡೈರೆಕ್ಟ್ ಆಗ್ತದೆ ನಿಮಗೆ. ಇಚಿಮೋಕುಲಿ ಕ್ಲೌಡ್ ಟಾಪ್ ಬೇಕು ನನಗೆ, ಕ್ಲೌಡ್ ಟಾಪ್. ಓಕೆ, ಇಚಿಮೋಕು ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್ ಲೇಟೆಸ್ಟ್ ಇಚಿಮೋಕು ಕ್ಲೌಡ್ ಟಾಪ್ ಅಂತ ಹೇಳಿದ್ದೀನಿ. ನಮಗೆ ಕ್ಲೌಡ್ ಬ್ರೇಕ್ಔಟ್ ಸಿಕ್ಬಿಡ್ತು ನಮಗೀಗ ಅಲ್ವಾ. ನಂಗೆ ಇನ್ನೊಂದು ಏನು ಬೇಕು, ನನಗೆ ಎಲ್ಲ ಕರೆಕ್ಟಾಗಿದೆ ಚೆಕ್ ಮಾಡೋಣ. ರನ್ ಸ್ಕ್ಯಾನ್ ಮಾಡ್ತೀನಿ. ಇದು ಫ್ಯೂಚರ್ ಸ್ಟಾಕಲ್ಲಿ ಚೆಕ್ ಮಾಡೋಣ. ನೋಡಿ, ಇದರಲ್ಲಿ ನಿಮಗೆ ವಾಲ್ಯೂಮ್ ಜಾಸ್ತಿ ಇರುವಂಥದ್ದು, ಲಿಕ್ವಿಡಿಟಿ ಇರುವಂಥ ಸ್ಟಾಕು ಎಲ್ಲ ಬೇಕಾದ್ರೆ ಸ್ಕ್ಯಾನರ್ ಮಾಡ್ಕೋಬೋದು. ನೋಡಿ, ಇಲ್ಲೊಂದು ಇಂಡಿಗೋ, ಕೋಟಕ್ ಬ್ಯಾಂಕ್ ಚೆಕ್ ಮಾಡಿ. ಇಂಡಿಗೋ ಚೆಕ್ ಮಾಡಿದ್ದೀವಿ, ಕೋಟಕ್ ಬ್ಯಾಂಕ್ ಚೆಕ್ ಮಾಡೋಣ ಆಗ್ತಿದೆಯಾ ಅಂತ. ಸೊ ಇಲ್ಲಿ ಕೋಟಕ್ ಬ್ಯಾಂಕ್ ಹಾಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಇಚಿಮೋಕು ಬೇಕು, ಮೂವಿಂಗ್ ಆವ್ರೇಜ್ ಎಲ್ಲ ಬೇಡ ನನಗೆ. ಇಚಿಮೋಕು ಕ್ಲೌಡ್ ಟಾಪ್ ನನಗೆ ಕರೆಕ್ಟ್ ಕಂಡೀಷನ್ ನೋಡಿ. ಕಂಡೀಷನ್ ವೆರಿ ಇಂಪಾರ್ಟೆಂಟ್. ನನ್ನ ಕ್ಲೌಡ್ಗಿಂತ ಮೇಲೆ ಇದೆ, ಆದರೆ ಯಾವಾಗಲೂ ಬ್ರೇಕ್ಔಟ್ ಆಗೋಗಿದೆ. ಇದು ತುಂಬ ಹಿಂದೆನೇ ಬ್ರೇಕ್ಔಟ್ ಆಗೋಗಿದೆ. ನನಗೆ ಈ ಪಾಯಿಂಟಲ್ಲಿ ಹೇಳಬೇಕಿತ್ತದು. ನಂಗೆ ಈ ಪಾಯಿಂಟಲ್ಲಿ ಹೇಳಿದ್ರೆ ನಂಗೆ ತುಂಬ ಖುಷಿಯಾಗಿರೋದು. ಯಾಕಂದರೆ ಇಲ್ಲೆಲ್ಲೋ ಆದಮೇಲೆ ಎಷ್ಟೊಂದು ಮೂವ್ಮೆಂಟ್ ಆಗೋಗಿದೆ. ಕಂಡೀಷನ್ ಕರೆಕ್ಟ್ ನೋಡಿ, ಕ್ಲೌಡ್ಗಿಂತ ಮೇಲೆ ಇರಬೇಕು. ನೋಡಿ, ನನ್ನ ಕಂಡೀಷನ್ ಪ್ರಕಾರ ನಾನು ಏನು ಹೇಳಿದ್ದೀನಿ, ಲೇಟೆಸ್ಟ್ ಕ್ಲೋಸ್ ಗ್ರೇಟರ್ ದ್ಯಾನ್. ಇವತ್ತು ಲೇಟೆಸ್ಟ್ ಕ್ಲೋಸ್ ಅಂದರೆ ಇದು, ಈ ಒಂದು ಕ್ಯಾಂಡಲ್ ಇದು ಗ್ರೇಟರ್ ದ್ಯಾನ್ ಕ್ಲೌಡ್ ಟಾಪ್ ಕರೆಕ್ಟ್, ಗ್ರೇಟರ್ ದ್ಯಾನ್ ಕ್ಲೌಡ್ ಟಾಪ್ ಕರೆಕ್ಟ್, ಎಲ್ಲ ಕಂಡೀಷನ್ ಪರ್ಫೆಕ್ಟ್ ಆಗಿದೆ. ಆದರೆ ನಂಗೆ ಇಲ್ಲೇ ಹಿಡಿಬೇಕಿತ್ತು. ಅದಕ್ಕೇನು ಮಾಡ್ತಾ ಇದ್ದೀನಿ ನಾನು, ಇನ್ನೊಂದು ಕಂಡೀಷನ್ ಹಾಕ್ತಾ ಇದ್ದೀನಿ. ಒನ್ ಡೇ ಅಗೋ ಕ್ಲೋಸ್ ನೋಡಿ, ಕ್ಲೋಸು ಇದನ್ನು ಒನ್ ಡೇ ಆಗೋ ಮಾಡೋಣ. ಒನ್ ಡೇ ಆಗೋ ಕ್ಲೋಸ್ ಈಸ್ ಲೆಸ್ ದ್ಯಾನ್
ಕ್ಲೌಡ್ ಟಾಪ್, ಇಚಿಮೊಕು ಕ್ಲೌಡ್ ಟಾಪ್, ಇಚಿಮೊಕು ಕ್ಲೌಡ್ ಟಾಪ್. ನೋಡಿ ಒನ್ ಡೇಗೋ ಕ್ಲೋಸ್ ಲೆಸ್ ದ್ಯಾನ್ ಮಾಡಬೇಕಿದು. ನಾನು ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಏನಂತ. ಇವತ್ತಿನ ಲೇಟೆಸ್ಟ್ ಕ್ಲೋಸು ಕ್ಲೌಡ್ ಟಾಪ್ಗಿಂತ ಮೇಲೆ ಇರಬೇಕು, ಒಂದಿನ ಆಗೋ ಕ್ಲೋಸು ಕ್ಲೌಡ್ ಟಾಪ್ಗಿಂತ ಕೆಳಗಡೆ ಇರಬೇಕು. ಅಂದರೆ ಪರ್ಫೆಕ್ಟ್ ಈಗ ತಾನು ಕ್ಲೌಡ್ ಬ್ರೇಕ್ಔಟ್ ಆಗಿರಬೇಕು. ಆ ಥರ ಒಂದು ಸ್ಕ್ಯಾನ್ ಮಾಡಿಕೊಡು ಅಂತ ಕೇಳ್ತಾ ಇದ್ದೀನಿ ನಾನು. ಫ್ರೆಂಡ್ ಸ್ಕ್ಯಾನ್ ಮಾಡ್ತೀನಿ. ಕಾಲ್ ಪಾಲ್ ಅಂತ ಬಂತು, ಕೋಲ್ಗೇಟ್ ಪಾಲ್ಮೋಲಿವ್ ಬಂತು, ಚೆಕ್ ಮಾಡೋಣ ಅಂತ. ಎಕ್ಸೈಡ್ ಇಂಡಿಯಾ 2 ಬಂದಿದೆ, ಕಾಲ್ ಪಾಲ್ ಎಕ್ಸೈಡ್ ಇಂಡಿಯಾ ಚೆಕ್ ಮಾಡೋಣ ಯಾವುದು ಬಂದಿದೆಯಾ ಅಂತ. ಸೊ ಇಲ್ಲಿ ಹೋಗಿ 2 ಚೆಕ್ ಮಾಡೋಣ. ನೋಡಿ ಪರ್ಫೆಕ್ಟ್ ಒನ್ ಡೇ ಆಗೋ ಕ್ಲೋಸು ಇದು ಕ್ಲೌಡ್. ನೋಡಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಬಟ್ ಸ್ಟಿಲ್ ನಿಮಗೆ ಲೈವ್ ಮಾರ್ಕೆಟಲ್ಲಿ ಪರ್ಫೆಕ್ಟ್. ಅದಕ್ಕೆ ನಾನು ಚಾರ್ಟ್ಗೆ ಹೋಗಿ ಚೆಕ್ ಮಾಡು ಅಂತ ಹೇಳ್ತಾ ಇರೋದು. ನೋಡಿ ಇದು ಪರ್ಫೆಕ್ಟ್ ಕ್ಲೌಡ್ ಬ್ರೇಕ್ಔಟ್ ಆಗಿದೆ, ಈಗ ತಾನು ಬ್ರೇಕ್ಔಟ್ ಆಗಿದೆ. ಅದೇ ಥರ ಇನ್ನೊಂದು ಕಾಲ್ ಪಾಲ್ ಅಲ್ವಾ, ಕಾಲ್ ಪಾಲ್ ಚೆಕ್ ಮಾಡೋಣ. ಕಾಲ್ ಪಾಲ್ ಯಾವ ಥರ ಆಗಿದೆ ನೋಡಿ. ಒನ್ ಡೇಗೋ ಕ್ಲೌಡ್ ಟಾಪ್ಗಿಂತ ಕೆಳಗಡೆ ಕ್ಲೋಸ್ ಆಗಿದೆ, ಇವಾಗ ಜಸ್ಟ್ ಕ್ಲೌಡ್ ಬ್ರೇಕ್ಔಟ್ ಆಗಿದೆ. ಕಾಣಿಸ್ತಾ ಇದೆಯಾ ಇಲ್ಲಿ? ಪರ್ಫೆಕ್ಟ್ ಕಂಡೀಷನ್. ನನಗೆ ಇನ್ನೂ ಜಾಸ್ತಿ ಕಂಡೀಷನ್ಸ್ ಬೇಕಾ, ಇನ್ನೂ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ SSA ಆಯಿತಾ, ಇಚಿಮೊಕು ಸ್ಪ್ಯಾನ್ ಎ ಅಂದರೆ ನನ್ನ SSA ಲೈನು ಇದಕ್ಕಿಂತ ಮೇಲೆ, SSA ಲೈನ್ಗಿಂತ ಬೇರೆ ಇರಬೇಕು. ಗ್ರೇಟರ್ ದ್ಯಾನ್ ಇಚಿಮೊಕು ಸ್ಪ್ಯಾನ್ ಬಿ. ನೋಡಿ ಲೇಟೆಸ್ಟ್ ಇಚಿಮೊಕು ಸ್ಪ್ಯಾನ್ ಎ ಶುಡ್ ಬಿ ಗ್ರೇಟರ್ ದ್ಯಾನ್ ಲೇಟೆಸ್ಟ್ ಇಚಿಮೊಕು ಸ್ಪ್ಯಾನ್ ಬಿ. ಅಂದರೆ ನನ್ನ ಕ್ಲೌಡ್ ಕೂಡ ಹಸಿರು ಕಲರ್ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಇಚಿಮೊಕು ನೋಡೋದ್ರೆ ಗೊತ್ತಿರುತ್ತೆ ಎಲ್ಲರಿಗೂ. ಫ್ಯೂಚರ್ ಸ್ಟಾಕ್ ಬೇಡ, ನಾನು ಎಲ್ಲ ಸ್ಟಾಕು ಚೆಕ್ ಮಾಡೋಣ. ರನ್ ಸ್ಕ್ಯಾನ್ ಮಾಡಿದೆ. ನೋಡಿ DCM ಶ್ರೀರಾಮ್ ಅಂತ ಬಂದಿದೆ ಒಂದು, ಚೆಕ್ ಮಾಡೋಣ. DCM ಶ್ರೀರಾಮ್ ಸರಿ ಇದೆಯಾ ನೋಟ್ ಮಾಡೋಣ. ಪರ್ಫೆಕ್ಟ್. ನೋಡಿ ನನ್ನ SSA SSB ಕೂಡ ಗ್ರೀನ್ ಇದೆ, ನನಗೆ ಕ್ಲೌಡ್ ಬ್ರೇಕ್ಔಟ್ ಕೂಡ ಕೊಟ್ಟಿದೆ ಅಲ್ವಾ. ನೋಡಿ ಎಷ್ಟು ಬ್ಯೂಟಿಫುಲ್ ನಾನು ಸ್ಕ್ಯಾನ್ ಮಾಡ್ಬೋದು. ನಾನು ಲೈವ್ ಮಾರ್ಕೆಟ್ ಕೂಡ ಸ್ಕ್ಯಾನ್ ಮಾಡ್ತಾ ಹೋಗ್ಬೋದು. ಲೈವ್ ಮಾರ್ಕೆಟ್ ಸ್ವಲ್ಪ ಡಿಲೇ ಡೇಟಾ ಬರುತ್ತೆ. ನಾನ್ ಪ್ರೀಮಿಯಂ ಮೆಂಬರ್ಸ್ ದುಡ್ಡು ಕೊಟ್ಟವ್ರಿಗೆ ಲೈವ್ ಡೇಟಾ ಬರ್ತಾ ಇರುತ್ತೆ. ಲೈವಲ್ಲಿ ನಿಮಗೆ ಸ್ಕ್ಯಾನ್ ಬರ್ತಾ ಇರುತ್ತೆ, ಲೈವಲ್ಲಿ ಅಲರ್ಟ್ ಬರ್ತಾ ಇರುತ್ತೆ. ಸೊ ಸ್ಕ್ಯಾನ್ ಬ್ರೇಕ್ಔಟ್ ಆದ ತಕ್ಷಣ ನೀವು ಇದನ್ನು ಚೆಕ್ ಮಾಡ್ಬೋದು. ಇದು ಲೇಟೆಸ್ಟ್ ಬದಲು ಲೇಟೆಸ್ಟ್ ಹಾಕೊಳ್ಳಿ, ಇಲ್ಲಿ ಇದು ಬದಲು 5 ಮಿನಿಟ್ ಅಂತ ಹಾಕೊಳ್ಳಿ, 10 ಮಿನಿಟ್ ಅಂತ ಹಾಕೊಂಡು ಆ ಥರನೇ ಲಾಜಿಕಲ್ ನೀವು ಇದನ್ನು ಬಿಲ್ಡ್ ಮಾಡ್ಬೋದು. ಈಗ ನಮ್ಮ ಲಾಸ್ಟ್ ಒಂದು ಚೆಕ್ ಮಾಡೋಣ. ADX ಬಿಲೋ 20 ಎಷ್ಟು ನೋಡಿ. ADX ಬಿಲೋ 20 ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ADX ಬಿಲೋ 20 ಆರ್ ADX ಅಬೌಟ್ 20 ತುಂಬ ಇಂಪಾರ್ಟೆಂಟ್. ಅವಾಗ ನಿಮಗೆ ಟ್ರೆಂಡಿಂಗ್ ಸಿಗುತ್ತೆ. ಸೊ ಇಲ್ಲಿ ಪ್ಲಸ್ ಮಾಡ್ಕೊಳ್ಳಿ ಆಯಿತಾ. ADX ಅಂತ ಟೈಪ್ ಮಾಡಿ. ನೋಡಿ ADX ಆಯಿತಾ 14 ಈಸ್ ಗ್ರೇಟರ್ ದ್ಯಾನ್ ನಂಬರ್ 20. ರನ್ ಸ್ಕ್ಯಾನ್. ಎಷ್ಟೊಂದು ಕ್ಯಾಶ್ ಮಾರ್ಕೆಟಲ್ಲಿ ತುಂಬ ಬರುತ್ತೆ, ಬರೀ ಫ್ಯೂಚರ್ಸ್ ಮಾರ್ಕೆಟಲ್ಲೇ ಬೇಕು ನನಗೆ. ಗ್ರೇಟರ್ ದಾನ್ ಲೆಸ್ ದಾನ್ ಬೇಕಂತ ಅನ್ಕೊಳ್ಳೋಣ. ಅಂದರೆ ನಿಮಗೆ ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೋಸ್ಕರ ಅಥವಾ ಆಪ್ಷನ್ ಬೈ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಿಕೊಂಡು ರನ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅಪೋಲೋ ಟೈರ್ ಅಂತ ಬಂತು. ಅದರ ADX ನೋಡೋಣ, ಲೆಸ್ ದಾನ್ ಅಂತಿದೆ. ಸೊ ಚಾರ್ಟ್ಗೆ ಹೋಗಿ ನೋಡಿ ಪರ್ಫೆಕ್ಟ್ ADX ಬಿಲೋ 20 ಇದೆ. ಸೊ ನನಗೆ ಇದು ಒಂದು ಸೈಡ್ ವೇಸ್ ಹೋಗುವ ಮಾರ್ಕೆಟಿಗೆ ಶುರು ಆಗುತ್ತೆ ಅಂತ ನೋಡಿ. ಸೈಡ್ ವೇಸ್ ಶುರುವಾಗಿದೆ ಇಲ್ಲಿ ಕ್ಲೀನಾಗಿ. ನಾ ಇಲ್ಲೂ ಕೂಡ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೋದು. ಲೇಟೆಸ್ಟ್ ಕ್ಲೋಸ್ ಬದಲು ಒಂದಿನ ಹಿಂದೆ ADX 20ಗಿಂತ ಇರಬೇಕು. ಆಮೇಲೆ ಆ ಥರ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಅವತಾನ್ 20ಯಿಂದ ಬಂದಂಗೆ ಕಾಣುತ್ತೆ. ಅದನ್ನು ಕೂಡ ಮಾಡಿಫೈ ಮಾಡಿ ತೋರಿಸ್ತೀನಿ ಈಗ. ಜೊತೆಗೆ ಪ್ಲಸ್ ADX ಲೇಟೆಸ್ಟ್ ಬೇಡ, ಒನ್ ಡೇ ಆಗೋ ADX ಗ್ರೇಟರ್ ದ್ಯಾನ್ ನಂಬರ್ 20. ರನ್ ಸ್ಕ್ಯಾನ್. DLF ಬಂತು. ನೋಡಿ ಅರ್ಥ ಆಯ್ತಾಗ. ಲೇಟೆಸ್ಟ್ ADX ಲೆಸ್ ದ್ಯಾನ್ 20 ಇರಬೇಕು, ಒನ್ ಡೇ ಗ್ರೇಟರ್ ದ್ಯಾನ್ 20 ಇರಬೇಕು. ಅಂದರೆ ಆಗ್ತಾನ್ ಕೆಳಗೆ ಹೋಗಿದೆ ಅಂತ. ಇದು ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ ಚೆಕ್ ಮಾಡೋಣ. DLF ಅರ್ಥ ಆಯ್ತಾ. ಇಲ್ಲಿ ನೋಡಿ ಇಲ್ಲಿ ಆಗ್ತಾನ್ ಕೆಳಗೆ ಹೋಗಿದೆ. ಸೊ ನನಗೆ ಇಲ್ಲಿಂದ ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ ನನಗೆ ಆಪರ್ಚುನಿಟಿ ಸಿಗ್ಬೋದು ಅಲ್ವಾ. ಸೊ ಈಗ ಅಕಸ್ಮಾತ್ ನಾನು ಈ ಕಾಂಬಿನೇಷನ್ಗಳಲ್ಲಿ ನೋಡಿ, ಇಲ್ಲಿ ನಾನು ಕಾಂಬಿನೇಷನಲ್ಲಿ ಕಾನ್ಸಿಕ್ಯೂಟಿವ್ ಗೇನರ್ಸ್ ಅಂತ ಹಾಕೊಂಡೆ. ಈ ಕಾನ್ಸಿಕ್ಯೂಟಿವ್ ಗೇನರ್ಸ್ ಅಂದರೆ ಒಂದ್ರ ಮೇಲೆ ಹೋಗ್ತಾ ಇರೋದು. ಅದ್ರ ಜೊತೆಗೆ ನಾನು RSI ಡೈವರ್ಜೆನ್ಸ್ ಕೂಡ ಹಾಕೊಂಡೆ. ಅಂದರೆ ನನಗೆ ಮೇಲೂ ಹೋಗ್ತಾ ಇರಬೇಕು, ಡೈವರ್ಜೆನ್ಸು ಬರ್ತಾ ಇರಬೇಕು. ಆ ಥರ ಕಂಡಿಡಿ ಅಂತ ಸ್ಟಾಕ್ ಕಂಡು ಕೊಡುತ್ತೆ. ಕ್ರಾಸ್ ಓವರ್, MA ಕ್ರಾಸ್ ಓವರು ಆಯಿತು, ಗ್ಯಾಪ್ ಅಪ್ಪು ಆಯಿತು. ಅಥವಾ ನನಗೆ ADX ಕೂಡ ನನಗೆ 20ಗಿಂತ ಮೇಲೆ ಹೋಗಿರಬೇಕು. ಅಂದರೆ ಒನ್ ಡೇ ಆಗೋ 20 ಕೆಳಗೆ, ಈಗ 120ಗಿಂತ ಮೇಲೆ. ಅದು ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ADX ಸಿಗುತ್ತೆ. ಮೂವಿಂಗ್ ಆವರೇಜ್ ಕ್ರಾಸ್ ಓವರ್ದು ಹಾಕೊಂಡು ಕಾಂಬಿನೇಷನ್ ಹಾಕೊಂಬಿಡಿ ಎರಡುಗೆ. ಅವಾಗ ನಿಮಗೆ ಒಂದು ರೋಬೋಸ್ಟ್ ಒಂದು ಟೆಕ್ನಿಕ್ ಆಯಿತು. ಸೊ ಈ ರೀತಿ ನಾವು ನಮ್ಮ ಸ್ಕ್ಯಾನರ್ಗಳನ್ನ ನಾವು ತಯಾರು ಮಾಡ್ಕೋಬೋದು. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸ್ಬೋದು ಕೆಲವರಿಗೆ, ಯಾಕಂದರೆ ಎಲ್ಲ ಇಂಗ್ಲೀಷಲ್ಲಿದೆ ಪದಗಳು. ಬರೀ ಕನ್ನಡ ಬರೋರಿಗೆ ದಯವಿಟ್ಟು ಇದನ್ನು 4 ಸರಿ ರಿವೈಂಡ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಮಾಡೋದು ಅಂತ. ಓಕೆ ಇದೆಲ್ಲ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ತುಂಬ ಒಂದು ಮೋಸ್ಟ್ ಪವರ್ಫುಲ್. ಈಗಲೇ ದುಡ್ಡು ಹಾಕ್ಬಿಟ್ಟು ಅದಕ್ಕೆ ಹೋಗಬೇಡಿ. ಫಸ್ಟ್ ಪ್ರಾಕ್ಟೀಸ್ ಮಾಡಿ ಸ್ಕ್ಯಾನರ್ನ ಹೆಂಗೆ ಬಿಲ್ಡ್ ಮಾಡೋದು ಅಂತ.
ಪ್ರಾಕ್ಟೀಸ್ ಮಾಡಿ ಲೈವ್ ಮಾರ್ಕೆಟಲ್ಲಿ ಹೆಂಗೆ ಬರ್ತಾ ಇದೆ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಡೀಲೇ ಸಿಗುತ್ತೆ ನಿಮಗೆ ಫ್ರೀ ವರ್ಷನ್ ಅವ್ರಿಗೆ, ಬಟ್ ಅಂದರೂ ನಿಮಗೆ ಅದರಲ್ಲಿ ದುಡ್ಡು ಮಾಡ್ಬೋದು ನೀವು ಅಲ್ವಾ. ಒಳ್ಳೊಳ್ಳೆ ಸ್ಕ್ಯಾನರ್ ಹಾಕೊಂಡ್ರೆ ನಿಮ್ಗೆ ಅದರಲ್ಲಿ ದುಡ್ಡು ಮಾಡ್ಬೋದು. ಇದರಲ್ಲಿ ನಾವು ಜಿಗ್ಜಾಗು, ಪಿವೋಟು, ವಿ ವ್ಯಾಪು ಏನು ಬೇಕು ಎಲ್ಲನೂ ಅಳವಡಿಸ್ಬೋದು. ಇನ್ನೂ ಸ್ವಲ್ಪ ಅಡ್ವಾನ್ಸ್ಗಳು ಕೆಲವು ಸ್ಕ್ಯಾನರ್ಗಳಿದೆ, ಅದನ್ನು ಕೂಡ ನಾನು ಯಾವಾಗಾದ್ರೂ ಬಂದು ಹೇಳ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಇದೊಂದು ಬೇಸಿಕ್ ಇಂಟ್ರೊಡಕ್ಷನ್ ನಿಮಗೆ, ಅಂದರೆ ಹೆಂಗೆ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಿಮ್ಗೆ ಹೇಳಬೇಕಾಯ್ತು, ಅದನ್ನು ಹೇಳ್ಕೊಟ್ಟಿದ್ದೀನಿ. ಹೋಪ್ಫುಲ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ನಿಮ್ಮ ಲೈಕ್ ಬಟನ್ ನಮ್ಕಿ ಉಪಯೋಗ ಆಯಿತು ಅಂತ ಹೇಳಿ. ನೀವು ನಂಗೆ ಕಮೆಂಟ್ಸ್ ಮತ್ತು ನಂಗೆ ಲೈಕ್ ಬಟನ್ ಅನ್ಕಿದ್ರೆ ನನಗೇನು ಅನ್ಸುತ್ತೆ ಅಂದರೆ ನಾನು ಹೇಳ್ತಾ ಇರೋದು ಉಪಯೋಗ ಆಗ್ತಾ ಇದೆ, ಪ್ಲಸ್ ನಾನು ಹೇಳ್ಕೊಡ್ತಿರೋದು ನಿಮ್ಗೆ ಅರ್ಥ ಆಗ್ತಿ ಅಂತ ಅನ್ಸುತ್ತೆ. ನನ್ನ ಪ್ರಯತ್ನಕ್ಕೆ ಕೂಡ ಒಂದು ಪ್ರತಿಫಲ ಇರುತ್ತೆ. ನಾನು ಹೇಗಿದ್ರು ನಿಮಗೆ ಯೂಟ್ಯೂಬಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಾನು ಮಾನಿಟೈಸೇಷನ್ ಮಾಡ್ತಾ ಇಲ್ಲ ನಾನು. ಅದಕ್ಕೆ ದಯವಿಟ್ಟು ನಿಮ್ಮಿಂದ ನಾನು ಏನು ಕೇಳ್ಕೊತೀನಿ ಅಂದರೆ ಬರೀ ಒಂದು ನಿಮ್ಮ ಲೈಕ್ ಮಾಡೋದು ಮತ್ತು ಕಮೆಂಟ್ಸ್ ಮಾಡೋದು, ಇದೆರಡು ಮಾಡಿದ್ರೆ ನನಗೆ ನಾನು ಮುಂದೆ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ನಂಗೆ ಕೂಡ ಅದು ಅರ್ಥ ಆಗುತ್ತೆ. ಓಕೆ, ಹೋಪ್ಫುಲಿ ಇದೊಂದು ಮೋಸ್ಟ್ ಪವರ್ಫುಲ್, ತುಂಬ ದಿನ ಎಲ್ಲರೂ ಕೇಳ್ತಾ ಇದ್ದೀರಿ, ನಾನು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಅರ್ಥ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಸ್ಕ್ಯಾನರ್ ಬಂದ ಮೇಲೆ ಅದನ್ನ ಪರಿಶೀಲನೆ ಮಾಡಿ ಆಮೇಲೆ ಟ್ರೇಡ್ಗಳನ್ನ ತೊಗೊಳ್ಳಿ. ಓಕೆ, ಮತ್ತೆ ಸಿಗೋಣ. ಗುಡ್ ಬೈ.